ಲಕ್ಷ್ಮಣ್ ಜಿ ನಮಸ್ತೆ. ನಮಸ್ತೆ. ಪರಿಶ್ರಮ ಮಾಧ್ಯಮಕ್ಕೆ ನಿಮಗೆ ಪರಿಪೂರ್ಣವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಥ್ಯಾಂಕ್ ಯು. ಸೊ ಇವತ್ತು ಲಕ್ಷ್ಮಣ್ ಜಿ, ಇವತ್ತು ನಿಮ್ಮ ಸಂದರ್ಶನ ಮಾಡಬೇಕು ಅಂತಲೇ ನಿಮ್ಮ ಕ್ಲಾಸ್ಗೆ ನಾವು ಬಂದು ಸಂದರ್ಶನ ಮಾಡ್ತಾ ಇದ್ದೀವಿ. ಲಕ್ಷ್ಮಣ್ ಜಿ, ನೀವು ಹುಟ್ಟಿ ಬೆಳೆದಿದ್ದು ಎಲ್ಲಿ, ನಂತರ ನೀವು ನೃತ್ಯಾಭ್ಯಾಸವನ್ನು ನೀವು ಯಾರಿಂದ ಕಲ್ತ್ರಿ ಅಥವಾ ನೀವಾಗೇ ನೀವು ಕಲಿತು ಅಭ್ಯಾಸ ಮಾಡಿದ್ರ, ಹೇಗೆ, ಇದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ. ನಮಸ್ತೆ ಎಲ್ಲರಿಗೂ. ನಾನು ಸಾಯಿ ಲಕ್ಷ್ಮಣ್. ಮೂಲತಃ ನನ್ನದು ಊರು ಬಂದು ಸಿ ಎಸ್ ಪುರ, ಚಂದ್ರಶೇಖರಪುರ. ನಾನು ಹುಟ್ಟಿದ್ದು 2468. ನಾನು ಮೂರನೇ ಮಗ. ನಮ್ಮ ತಾಯಿ ರಂಗಸ್ವಾಮಿ, ನಮ್ಮ ತಂದೆ ಬಂದು ರಂಗಸ್ವಾಮಿ, ತಾಯಿ ಲಕ್ಷ್ಮಮ್ಮ, ಅವರ ಮೂರನೇ ಮಗ ನಾನು. ಆ್ಯಕ್ಚುಲಿ ನಾವು ಹುಟ್ಟಿದ ಮೂಲತಃ ವಿಲೇಜೇ. ನಮ್ಮ ಮನೇಲಿ ಯಾರೂ ಕಲಾವಿದರು ಯಾರೂ ಇರಲಿಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ಬಂದಿದೆ ಗೊತ್ತಾಗಲಿಲ್ಲ. ಸೊ ನಾನು ಒಂದು ಫೋರ್ತ್ ಸ್ಟ್ಯಾಂಡರ್ಡ್ ಇರುವಾಗಲೇ ನಾನು ಒಂದು ಡ್ರಾಮಾ ಪ್ರಾಕ್ಟೀಸು, ಈ ನನ್ನ ಅಣ್ಣವ್ರನ್ನ ಫಾಲೋ ಮಾಡ್ತಾಯಿದ್ದೆ. ಡಾಕ್ಟರ್ ರಾಜ್ಕುಮಾರ್ ಅವರೇ ನನ್ನ ತುಂಬ ಮೂಲ ಆದರ್ಶ ವ್ಯಕ್ತಿ ಅಂತ ಅಂದ್ಕೊತೀನಿ. ಯಾಕಂದರೆ ಅವ್ನು ತುಂಬ ಫಾಲೋಅಪ್ ಮಾಡ್ತಾಯಿದ್ದೆ ನಾನು. ಸೊ ನಾನು ಫೋರ್ತ್ ಸ್ಟ್ಯಾಂಡರ್ಡಿಂದ ಅವ್ರದ್ದು ಮೂವೀಸ್ ನೋಡ್ತಾ ಸ್ವಲ್ಪ ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಇದಿತ್ತು. ಸೊ ಹಾಗೆ ಬೆಂಗಳೂರು ಬಂದು ಒಂದು 7th ಸ್ಟ್ಯಾಂಡರ್ಡ್ ತಿರುಗಿ ಬೆಂಗಳೂರಿಗೆ ಬಂದೆ. ನಮ್ಮ ತಾಯಿ ತಂದೆ ಮೂಲತಃ ಇಲ್ಲೇ ಇದ್ದಿದ್ದು, ಸುಬೇದಾರ್ ಪಾಳ್ಯ, ಯಶವಂತಪುರ ಹತ್ರ. ಸೊ ನಾನು ಇಲ್ಲಿ ಬಂದು 7th ಸ್ಟ್ಯಾಂಡರ್ಡ್ ಇಲ್ಲಿ ಜಾಯಿನ್ ಆಗಿ ಆಗ ಏನು ನಮ್ಮ ಈಗಳು ಆ ಟೈಮಲ್ಲಿ ಡಾನ್ಸು ಏನೂ ಗೊತ್ತಿರಲಿಲ್ಲ. ಇಂಡಸ್ಟ್ರಿನೇ ಅಷ್ಟೊಂದು ಇದಾಗಿಲ್ಲ, ಗಾಂಧಿನಗರ ಅಂತಲೇ ಗೊತ್ತಿರಲಿಲ್ಲ. ಸೊ ನಾವು ಅವಾಗ ತುಂಬ ಫಿಲಮ್ ನೋಡೋದು. ಈಗ ಡಾನ್ಸ್ ಮಾಡಬೇಕು, ಈಗ ಡಾನ್ಸ್ ಅಂತ ನೀವು ಕೇಳಿರ್ತೀರ. ಮೊದಲೇ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಅಲೆ ಹುಟ್ಟಿಸ್ತು. ಫಸ್ಟ್ ಆನಂದ್ ಆದಮೇಲೆ ನೆಕ್ಸ್ಟ್ ಡಾನ್ಸ್. ಅದಾದ್ಮೇಲೆ ನಮಗೆ ಇಂಪ್ರೆಸ್ ಆದೆ ನಾನು. ಡಾನ್ಸ್ ಮಾಡಲೇಬೇಕು, ನಾನೊಂದು ಡಾನ್ಸರ್ ಆಗಬೇಕು ಅಂತ ಒಂದು ಆಸೆ ಪಟ್ಟು, ಆಗ ನಾನು ಏನು ಮಾಡ್ತಾಯಿದ್ದೋ, ಎಲ್ಲೂ ನನ್ನ ಡಾನ್ಸ್ ಕ್ಲಾಸು ನಾನು ಎಲ್ಲೂ ಕಲೀಲಿಲ್ಲ. ಕಲ್ತಿದ್ದೆ ನನ್ನ ಒಂದೇ ಒಂದು ಭರತನಾಟ್ಯಂ ಟೀಚರ್, ನಮ್ಮ ಪ್ರಸನ್ನ, KRS ಪ್ರಸನ್ನ ಅಂತ. ಅದು ಲೇಟಾಗಿ ಇದು ಮಾಡಿಕೊಂಡೆ. ಫಸ್ಟ್ ಬಿಗಿನಿಂಗು ನಾನು ಡಾನ್ಸರ್ ಆಗಿ ಬರೀ ಗದ್ದೆನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಕ್ಯಾಸೆಟ್ ನೀವು ಅವಾಗ VCR ನೋಡಿರ್ತೇವೆ, VHS ಮೂವಿ ಇದ್ರದ್ದೆಲ್ಲ ಟಿ ವಿ ಬಾಡಿಗೆಗೆ ತೊಗೊಬರೋದು, ನೋಡೋದು, ಅಲ್ಲಿ ಪ್ರಾಕ್ಟೀಸ್ ಮಾಡೋದು, ಗದ್ದೆಲಿ ಹೋಗಿ ಪ್ರಾಕ್ಟೀಸ್ ಮಾಡೋದು. ಆಮೇಲೆ ಎಲ್ಲಿ MG ರೋಡ್ಗೆ ಹೋಗ್ತಾಯಿದ್ದೆ, ಗ್ಯಾಲಕ್ಸಿಗೆ ಹೋಗ್ತಾಯಿದ್ದೆ. ಅಲ್ಲಿಂದ ಸೈಕಲಲ್ಲಿ ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದು. ಆಗ ಈ ಗಣೇಶ ಪ್ರೋಗ್ರಾಮ್ಗಳು ನಡೀತಾ ಇರೋದು ನಿಮಗೆ ಗೊತ್ತಿದೆ. ಗಣೇಶ ಪ್ರೋಗ್ರಾಮಲ್ಲಿ ಸ್ಟೇಜ್ ಪ್ರೋಗ್ರಾಮ್ನ ಕೊಡೋದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು, ಮಾಡು ಚೆನ್ನಾಗಿ ಮಾಡ್ತೀಯ ಅಂತ. ಆಗ ನಾನು ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಸ್ಟೇಜಿಂದ ಒಂದು ಗಣೇಶ ಪ್ರೊಸೆಷನಿಂದ ಸ್ಟಾರ್ಟ್ ಮಾಡಿದ್ದು, ಸ್ಟೇಜ್ ಹೋಯಿತು. ಸ್ಟೇಜಿಂದ ನೆಕ್ಸ್ಟು ಕ್ಲಾಸಿಕಲ್ ಸ್ವಲ್ಪ ದಿವಸ ಮೇನ್ ಸ್ಟೇಜಲ್ಲಿ ಹೋಗಿ ಮಾಡಿದೆ. ಅದಾದಮೇಲೆ ಕಾಂಪಿಟೇಷನ್ ಶುರುವಾಯಿತು. ಇವಾಗ ನಮ್ಮಲ್ಲಿ ಟ್ರೂಪ್ ಕಾಂಪಿಟೇಷನ್ ನಡೀತಾ ಇತ್ತು. ಇಲ್ಲಿ ಒಂದು ಯಶವಂತಪುರ ಒಂದು ಬ್ಯಾಚ್, ಅಂದರೆ ರಾಜಾಜಿನಗರ ಒಂದು ಬ್ಯಾಚು, ವಿಜಯನಗರ ಒಂದು ಬ್ಯಾಚು, ಆಮೇಲೆ ಲಿಂಗರಾಜಪುರ ಒಂದು ಬ್ಯಾಚು, ಈ ಥರ ಒಂದೊಂದು ಏರಿಯಾ ಒಂದೊಂದು ಟ್ರೂಪ್ ಇತ್ತು. ಅದರೊಳಗೆ ನಮ್ಮದು ಒಂದು ಟ್ರೂಪ್ ಒಂದು ಒಳ್ಳೆ ಹೆಸರಿತ್ತು. ಹೋಗಿ ನಾವು ಕಾಂಪಿಟೇಷನಲ್ಲಿ ಹೋಗ್ತಾಯಿದ್ದೋ. ಬರೀ ಅವಾಗೆಲ್ಲ ಕ್ಯಾಶ್ ಪ್ರೈಸ್ ಅಂತ ಏನಿರಲಿಲ್ಲ, ಬರೀ ಟ್ರೋಫಿಗೆ ಅಂದರೆ ಎಷ್ಟೆಷ್ಟು ಒಂದು 4-15 ಕಿಲೋಮೀಟ್ರು ನಡ್ಕೊಂಬರ್ತಾಯಿದ್ದೋ. ಹೋಗಿ ಗೆಲ್ಲಬೇಕು ಹೋಟೆಲಿ, ಅಷ್ಟು ಸಾಧನೆ ಮಾಡ್ತಾಯಿದ್ದೋ. ಆಗಲೇ ನನ್ನ ಸ್ಟೂಡೆಂಟ್ಸೇ ಒಂದು 50-60 ಜನ ಸ್ಟೂಡೆಂಟ್ಸ್ ಇದ್ದರು. ಒಂದು ಸುಮಾರು 35 ವರ್ಷ ನನ್ನ ಡ್ಯಾನ್ಸ್ ಕ್ಯಾರಿಯರು. ಅದರೊಳಗಡೆ ಹಾಗೆ ಮಾಡ್ತಾ ಇಂಡಸ್ಟ್ರಿಗೆ ಎಂಟ್ರಿ ಆಗಬೇಕು ನನಗೆ ಗೊತ್ತೇ ಇರಲಿಲ್ಲ. ನಮ್ಮ ಗಿರೀಶ್ ಶುಗರ್ ಅಂತ ಇಲ್ಲೇ ಮಲ್ಲೇಶ್ವರಮಲ್ಲಿದ್ದಾರೆ, ಗಿರೀಶ್ ಶುಗರ್ ಅವರು ನನ್ನ ಇಂಡಸ್ಟ್ರಿಗೆ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಫಸ್ಟು ನನ್ನ ಮೂವಿನೇ 1992 ವಂಗಿರಣ ರಘುವೀರ್ದು. ಆಗ ಸೋಲೋ ಸಾಂಗ್ ಮಾಡಿದೆ, ಮೇಯ್ನ್ ಸೋಲೋ ಸಾಂಗು. ಅವಾಗಲೇ ನನ್ನ ಶಿಷ್ಯರೇ ಗ್ರೂಪ್ ಡ್ಯಾನ್ಸಲ್ಲಿ ಮಾಡಿದ್ರು, ಒಂದು 20-25 ಜನ. ಅವಾಗ ಮದನ್ ಹರಣಿ ಅಂದರೆ ದ ಫೇಮಸ್ ಡ್ಯಾನ್ಸ್ ಮಾಸ್ಟರ್ಸು, ಅವ್ರ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಹಾಗೆ ಒಂದು ಸರಿಸುಮಾರು ಒಂದು 50 ಪಿಕ್ಚರ್ ಹಾಗೆ ಮಾಡಿದೆ. ಅದಾದಮೇಲೆ 97ರಲ್ಲಿ ನಮ್ಮ ಒಕ್ಕೂಟ ಶಂಕರ್ ನಾಗು ಮತ್ತು ನಮ್ಮ ಡೆಲ್ವಿ ಸರ್ ಓಪನ್ ಮಾಡಿರೋ ಕರ್ನಾಟಕ ಚಲನಚಿತ್ರ ಕಾರ್ಮಿಕರ ಒಕ್ಕೂಟಕ್ಕೆ ನಾನೊಂದು ಮೆಂಬರ್ಶಿಪ್ ತೊಗೊಂಡೆ ಡ್ಯಾನ್ಸರಾಗಿ. ಆಗ ಅಲ್ಲಿ ನಾನು ಆ್ಯಸ್ ಎ ಡ್ಯಾನ್ಸರಾಗಿ ಮೂವ್ ಆಗ್ತಾನೇ ಇದ್ದೆ. ಸರಿಸುಮಾರು ಒಂದು 150 ಪಿಕ್ಚರು ಡ್ಯಾನ್ಸರಾಗಿ ಮಾಡಿದೆ. ಅದಾದಮೇಲೆ ಅಸ್ಟೆಂಟ್ ನಮ್ಮ ತಾರಾಪ್ರಸಾದ್, ಮದನ್ ಹರಣಿ, ತುಂಬ ಜನ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಕೋ ಡೈರೆಕ್ಟ್ರಾಗಿ ಕೊರಿಯೋಗ್ರಾಫರ್, ಅಸಿಸ್ಟೆಂಟ್ ಕೊರಿಯೋಗ್ರಾಫರಾಗಿ ವರ್ಕ್ ಮಾಡಿದೆ. ಆಮೇಲೆ ಓನಾಗಿ ನಾನೇ
ಮಾಸ್ಟರ್ ಕಾರ್ಡ್ ತೊಗೊಂಡೆ. ಫಸ್ಟ್ ಮೂವಿ ನಂದು ರೋಮಿಯೋ ಜೂಲಿಯೆಟ್ಟು, ವಿಜಯ ರಾಘವೇಂದ್ರ ಮತ್ತು ರಾಧಿಕಾ. ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಅಯ್ಯೋ ಪಾಂಡು, ಬೈದಾರೆ ಬೈತಾರೆ, ಎದ್ದಿದೆ ಗದ್ದಲ, ಮಹಾಸದ್ವಿ ಮಲ್ಲಮ್ಮ, ಸುಮಾರು ಪಿಕ್ಚರ್ಗಳನ್ನ ನಾನು ಕೊರಿಯೋಗ್ರಫಿ ಮಾಡಿದೆ. ಆಗ ಮಾಡ್ತಾ ಇಲ್ಲಿವರೆಗೂ ನನ್ನ ಕ್ಯಾರಿಯರ್ ಬಂತು. ನನ್ನ ಸರಿಸುಮಾರು ನನ್ನ ಸ್ಟೂಡೆಂಟ್ಸೇ ಸುಮಾರು 50,000 ಸ್ಟೂಡೆಂಟ್ಸ್ಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದೀನಿ. ಅಂದರೆ ಈಗಲೂ ಎಷ್ಟೋ ಜನ ಅಂದರೆ 20 ಜನ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಮಾಸ್ಟರ್ ಆಗಿದ್ದಾರೆ. ಅದು ನನಗೇನೋ ಹೆಮ್ಮೆ ಅನಿಸುತ್ತೆ. ಸೊ ಇದು ನನ್ನ ಮೇಯ್ನ್ ಕ್ಯಾರಿಯರ್. ಲಕ್ಷ್ಮಣ್ ಜಿ ಅವರೇ, ನೀವು ಇವಾಗ ಫಸ್ಟು ಸಿನಿಮಾ ನೀವು ನೃತ್ಯ ನಿರ್ದೇಶನ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ಯಾವ ಸಿನಿಮಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಫಸ್ಟು ನಂದು ವಂಗಿರಣ ಡ್ಯಾನ್ಸರ್ ಆಗಿ ಫಸ್ಟ್ ನಾನು ಕೊರಿಯೋಗ್ರಫಿ ಮಾಡಿದೆ ರೋಮಿಯೋ ಜೂಲಿಯೆಟ್, ವಿಜಯ ರಾಘವೇಂದ್ರ, ರಾಧಿಕಾ ಗೊತ್ತಿರೋ ರಾಧಿಕಾ ಕುಮಾರಸ್ವಾಮಿ. ಸೆಕೆಂಡ್ ಮೂವಿ ರಾಧಿಕಾ ಕುಮಾರಸ್ವಾಮಿ. ಫಸ್ಟು ನನಗೆ ಮಣಿಪಾಲಲ್ಲಿ ಒಂದು ಕರೆ ಬಂತು. ನಮ್ಮ ಗುಣಕುಮಾರ್ ಅಂತಿದ್ದಾರೆ, ಅವರೇ ಡೈರೆಕ್ಟ್ರು, ನಮ್ಮ ಮುಂಗಾರು ಮಳೆ ಕೃಷ್ಣನ ಕ್ಯಾಮ್ರಾಮ್ಯಾನು. ಸೊ ನಾಗ ಒಂದ್ಸತಿ ಬನ್ನಿ ಮಾಡ್ತೀರಾ ಅಂದರು. ನಾನು ಏನು ಮಾಡೋದು, ಶಿಲ್ಪಾ ಶ್ರೀನಿವಾಸು, ಪ್ರೊಡ್ಯೂಸರ್ ಶಿಲ್ಪಾ ಶ್ರೀನಿವಾಸು ಅವರು ನನಗೆ ಕರೆದು ಹೇಳಿದ್ರು ಮಾಡ್ತೀರಾ, ಮಾಡಿ ಲಕ್ಷ್ಮಣ್ ಅಂತ. ಸೊ ನಾನು ಹೋಗಿ ಇಮಿಡಿಯೇಟ್ಲಿ ಮಣಿಪಾಲ್ ಫಸ್ಟು ಇಬ್ಬರು ಡ್ಯೂಯೆಟ್ ಸಾಂಗ್ ಮಾಡಿದೆ. ಅದಾದಮೇಲೆ ದೊಡ್ಡಣ್ಣ ವಿತ್ ಬಂಚು ಇಡೀ ಕಂಟಿನ್ಯೂಸ್ ಆಗಿ 3-4 ಸಾಂಗ್ ಕಂಟಿನ್ಯೂಸ್ ಮಾಡಿದೆ. ಅಲ್ಲಿಂದ ನನ್ನ ಕೆರಿಯರ್ ಸ್ಟಾರ್ಟ್ ಆಯಿತು. ನೀವು ಇವಾಗ ಕೆರಿಯರ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಸೊ ಅಂದರೆ ನೀವು ಬಾಲ್ಯದಿಂದಲೂ ಅಂದರೆ ಅಪ್ ಟು ಇವಾಗನವರೆಗೂ ನೀವು ಎಷ್ಟೋ ವೃತ್ತಿಗಳನ್ನು ನೋಡಿರ್ತೀರಾ, ಸೊ ಮಾಡಿಸಿರ್ತೀರಾ. ಅದರಲ್ಲಿ ನೀವು ಕಂಡುಕೊಂಡಂತಹ ಸಂತೋಷ ಏನು, ನೋವೇನು? ನನ್ನ ಮೋಸ್ಟ್ಲಿ ಇನ್ನೊಂದು ಎಕನಾಮಿಕಲಿ ನೋಡಿದ್ರೂ ಡ್ಯಾನ್ಸಲ್ಲಿ ತುಂಬ ಎಂಜಾಯ್ ಮಾಡಿದ್ದೀನಿ. ಯಾಕಂದರೆ ನಾನು ಅವಾಗ ದುಡ್ಡಿನ ಮಕ್ಕ ನೋಡ್ತಾನಿಲ್ಲ. ನಾವು ಯಾವಾಗಲೂ ಅಷ್ಟೇ, ಈಗಲೂ ಅಷ್ಟೇ. ದುಡ್ಡಿನ ಅನ್ನೋದೊಂದು ನಮ್ಗೆ ಅದು ಬೇಕಾಗಿಲ್ಲ. ಫಸ್ಟ್ ಕಲೆಗೆ ಒಂದು ಬೆಲೆ ಕೊಡೋವಷ್ಟು ಅದೇನೋ ಗೊತ್ತಿಲ್ಲ, ಮನಸ್ಸಲ್ಲಿ ಅದು ಬಂದುಬಿಟ್ಟಿದೆ. ನಟರಾಜ ಭಗವಂತ ನಮ್ಗೆ ಅದು ಸೇರ್ಕೊಂಡಿದ್ದಾನೆ. ಸೊ ನನ್ನ ಕಲೆನಲ್ಲೇ ತುಂಬ ಅನುಭವ ಅಂದರೆ ಅದರೊಳಗೆ ತೃಪ್ತಿ ಪಡ್ತಾಯಿದೆ. ಅವ್ನು ಕಾಸು ಕೊಡ್ತಾನೋ ಬಿಡ್ತಾನೋ, ಬನ್ನಿ ಮಾಡಿ ಲಕ್ಷ್ಮಣ್ ಅಂದರೆ ಇಮಿಡಿಯೇಟ್ ಹೋಗಿ ಮಾಡ್ತೀನಿ. ಈಗಲೂ ಅಷ್ಟೇ ಮೊನ್ನೆನೂ ಮಾಡ್ತೀನಿ. ಅವ್ರು ಕೊಡ್ತಾರೋ ಬಿಡ್ತಾರೋ, ಹೋಗಿ ನಮ್ಮ ಕೆಲಸ ನಾನು ಮಾಡಿಕೊಡೋವಷ್ಟು ಅಷ್ಟು ಸುಖ ಕಾಣ್ತೀವಿ. ಬಟ್ ಪ್ರತಿಯೊಂದೂ ಎಂಜಾಯ್ ಮಾಡಿದ್ದೀನಿ, ಪ್ರತಿಯೊಂದು ಸಾಂಗೂ ಎಂಜಾಯ್ ಮಾಡಿದ್ದೀನಿ. ಬಟ್ ನನಗೇನಂತಂದರೆ, ಇವಾಗ ತಮಿಳು ನಾಡಲ್ಲಿ ಅವರೆಲ್ಲ ತುಂಬ ಜನ ಹೇಳಿ ಟೈಮ್ ಕೊಡ್ತಾರೆ, ನಮ್ಗೆ ಆ ಟೈಮ್ ಕೊಟ್ಟಿಲ್ಲ. ಇಲ್ಲಾಂದರೆ ನಾವು ಏನೋ ಒಂದು ಪ್ರೂಫ್ ಮಾಡ್ಬೋದಾಗಿತ್ತು. ಸೊ ಮನೆ ಕಡೆ ಸ್ವಲ್ಪ ನಾವು ಪ್ರೂಫ್ ಫ್ಯಾಮಿಲಿ ಆದ್ರಿಂದ ನಾವು ಆ ಕಡೆ ಈ ಕಡೆ ಒಂದು ಕ್ಲಾಸಸ್ಸು ಮಾಡಬೇಕಿತ್ತು, ಪ್ಲಸ್ಸು ಫಿಲಮ್ಗೂ ಹೋಗಬೇಕಾಗಿತ್ತು. ನನಗೆ ಇನ್ನೊಂದು ಏನಾಗಂದರೆ, ಈಗ ಕುಟುಂಬ ಆದಮೇಲೆ, ಫ್ಯಾಮಿಲಿ ಆದಮೇಲೆ ಎಕನಾಮಿಕಲ್ ಬೇಕು. ಯಾಕಂದರೆ ಇವಾಗ ನನ್ನ ಡ್ಯಾನ್ಸ್ ಮಕ್ಕಳೇ ನನಗೆ ಅನ್ನದಾತರು, ಹೇಳಬೇಕು ಅಂದರೆ ಅವರೇ ನನಗೆ ಅನ್ನದಾತರು. ಅದಕ್ಕೋಸ್ಕರ ನಾನು ಕ್ಲಾಸ್ ಬಿಡಲೇ ಇಲ್ಲ, ಈಗಲೂ ಕ್ಲಾಸ್ ಮಾಡ್ತಾನೇ ಇದ್ದೀನಿ. ಇವಾಗ ನೀವು ಮಕ್ಕಳಿಗೆ ಯಾವ ಟೈಪ್ಸ್ ನೃತ್ಯನ ನೀವು ಹೇಳ್ಕೊಡ್ತಾ ಇದ್ದೀರಾ? ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಾನು ಆ್ಯಕ್ಚುಲಿ ಆಲ್ ಟೈಪ್ಸ್ ಮಾಡ್ತೇನೆ. ಯಾಕಂದರೆ ನಾನು ಬೇಸಿಕ್ಲಿ ಮೈಕಲ್ ಜಾಕ್ಸನ್ ಫೇವರ್. ಆ್ಯಕ್ಚುಲಿ ಇಡೀ ಕರ್ನಾಟಕದಲ್ಲಿ ಹೇಳ್ತಾರೆ ಜೂನಿಯರ್ ಮೈಕಲ್ ಜಾಕ್ಸನ್ ಅಂದರೆ ಲಕ್ಷ್ಮಣ್ ಅಂತ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಸೊ ನಾನು ಆಲ್ಮೋಸ್ಟ್ ಬ್ರೇಕ್ ಡಾನ್ಸು, ಫೋಕು, ಫಿಲ್ಮಿ, ಫ್ಲೋಕಲ್ಲಿ ಸೆಮಿ ಕ್ಲಾಸಿಕಲ್, ಬ್ಯಾಲೆಸು, ಪ್ರತಿಯೊಂದು ಯಾವ ಐಟಮ್ ಅಂತಲ್ಲ ಎಲ್ಲನೂ ಮಾಡಿಕೊಡ್ತೀನಿ. ಅದೊಂದು ನನ್ನ ಅದು ಅವಾಗಿಂದನೂ ಅಷ್ಟೇ. ಇವಾಗ ಏನನ್ನ ಮಾಡಿ ತೋರಿಸ್ಬೋದಾ? ಡೆಫಿನೆಟ್ಲಿ. ಲಕ್ಷ್ಮಣ್ ಜಿ, ನೀವು ಬಾಲ್ಯದಿಂದಲೂ ಅಂದರೆ ಇಲ್ಲಿ ತನಕ ನೀವು ಡ್ಯಾನ್ಸ್ ಮಾಡ್ತಾನೇ ಬರ್ತಾ ಇದ್ದೀರಾ. ಸಿನಿಮಾ ರಂಗ ಆಗಿರ್ಬೋದು, ಸ್ಟೇಜ್ ಆಗಿರ್ಬೋದು, ಹಲವಾರು ರೀತಿಯ ನೀವು ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದೀರ. ಅದರಲ್ಲಿ ನೀವು ಕಂಡುಕೊಂಡಂತಹ ಕಹಿ ಘಟನೆಗಳು ಏನೇನು ನಡೆದಿದೆ, ಆಮೇಲೆ ನಿಮ್ಮ ಯಾವ್ಯಾವ ಥರ ವಿದ್ಯಾರ್ಥಿಗಳು ಸೊ ಇವಾಗ ಮೇಲ್ದರ್ಜೆನಲ್ಲಿ ಇದ್ದಾರೆ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ. ಹಾಂ, ನಾನು ಆ್ಯಕ್ಚುಲಿ ತುಂಬ ಕಹಿಗಟ್ಟು ಬಿಡಿ, ಅದನ್ನು ಅನುಭವಿಸ್ಬಿಟ್ಟಿದ್ವಿ ಬಿಡಿ. ನಾವು ಫೂರ್ ಫ್ಯಾಮಿಲಿ ಆದ್ರಿಂದ ಪ್ರತಿಯೊಂದು ನನಗೆ ಆ್ಯಕ್ಚುಲಿ ಮನೇಲಿ ಇಷ್ಟನೇ ಇರಲ್ಲ, ಎಲ್ಲೋ ಸ್ಟೈಲ್ ಕುಣಿತಾನಂತೆ ಹಾಗೆ ಅಂತ. ಈಗಿನ ಆಪ್ಷನ್ಸ್ ಇಲ್ಲ. ಈಗ ಮೀಡಿಯಾಸ್ ಇರ್ಬೋದು, ಈಗಿನ ಡಿಜಿಟಲ್ ಮೀಡಿಯಾಸು. ಆಗ ನಾವು ನೆಗೆಟಿವಲ್ಲಿ ಶೂಟ್ ಮಾಡ್ತಾಯಿದ್ದೋ. ನೆಗೆಟಿವ್ ಒಂದು ತುಂಬ ಕಷ್ಟ, ಅದು ಪರ್ಫೆಕ್ಷನ್ಸಲ್ಲಿ ಇರಬೇಕಿತ್ತು. ನಮ್ಗೆ 1.5 ಕ್ಯಾನ್ ಕೊಟ್ಬಿಟ್ಟು ಶೂಟ್ ಮಾಡಿನವರು, ಅರ್ಧ ಕ್ಯಾನಲ್ಲಿ ವಿತ್ ಸೀನ್ ಕುಂಡಿಸೋರು. ಅವಾಗೆಲ್ಲ ನಮಗೆ, ಈಗ ನಾನು ಮೂವೀಸ್ ಮಾಡುವಾಗ ನನಗೆ ಸ್ಯಾಟಿಸ್ಫೈಡ್ ಅನ್ನೋದಕ್ಕಿಂತ ಚೆನ್ನಾಗಿ ಮಾಡಿಲ್ವ, ಇನ್ನೂ ಮಾಡಬೇಕಾಗಿತ್ತು, ಇನ್ನೂ ಮಾಡಬೇಕು ಅನ್ನೋ ಅದಂತೂ ತುಂಬ ಬಿಡಿ. ಅದರೊಳಗೆ ದುಡ್ಡಂತೂ ಕೈಗೆ ಕೊಡ್ತಾ ಇರಲಿಲ್ಲ. ನಾವು ಅವ್ರ ಹೆಸರು ಹೇಳಬಾರ್ದು, ತಪ್ಪಾಗುತ್ತೆ. ಸೊ ಅವ್ರು ನಮ್ಗೆ ಚಾನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಯಾವತ್ತೂ ಥ್ಯಾಂಕ್ಸ್ ಹೇಳಬೇಕು. ನಾನು ಸ್ವಲ್ಪ ಕಲ್ತಿದ್ದು ಅಷ್ಟೇ.
ಬಟ್ ಇನ್ನೊಂದು ಏನಾಗಿದೆ ಅಂದರೆ ನಾನು ಫ್ಯಾಮಿಲಿ ಆದಾಗಲಂತೂ ತುಂಬ ಸಫರ್ ಆದೆ, ಏನು ಮಾಡೋದು ಹೇಗೆ ಮಾಡೋದು ಅಂತ. ಆಮೇಲೆ ನನಗೊಂದು ಆಸೆ, ಈ ಕಡೆ ಇಂಡಸ್ಟ್ರಿನಲ್ಲೇ ಫುಲ್ಲು ಫೋಕಸ್ ಮಾಡೋಣ ಅನ್ನೋ ಟೈಮಲ್ಲಿ ಮನೆ ಕಡೆ ಪ್ರಾಬ್ಲಮ್ಸು. ಈಗ ಮಕ್ಕಳೆಲ್ಲ ಬೆಳೀತಾ ಇದೆ, 2 ಗಂಡು ಮಕ್ಕಳು ನನಗೆ, ಒಬ್ಬ ಇಂಜಿನಿಯರಿಂಗ್ ಹೋಗ್ತಾ ಇದ್ದಾನೆ, ಇನ್ನೊಬ್ಬ ಡಿಗ್ರಿ ಮಾಡ್ತಾ ಇದ್ದಾನೆ. ಸೊ ನಾನು ಏನು ಮಾಡೋದಕ್ಕೆ ಅಂತಲೇ ಆಗಲಿಲ್ಲ. ಬಟ್ ಇದನ್ನು ಬಿಡೋಕ್ಕಾಗಿಲ್ಲ. ನಮ್ಮನೆಲ್ಲ ಬಿಡು ಬೇರೆ ಕೆಲಸ ಮಾಡಿ ಅಂತ ಹೇಳಿದ್ರು. ಆದರೆ ನನಗೆ ನನ್ನ ಡ್ಯಾನ್ಸೇ ನನಗೆ ಪ್ರಾಣ, ಅದನ್ನೇ ನಾನು ಇಟ್ಕೊಂಡು ಮಾಡಲೇಬೇಕು ಅಂತ ಇದನ್ನೇ ಇಲ್ಲಿವರೆಗೂ ಸಾಧ್ಯ ಮಾಡ್ಕೊಂಡ್ಬಿಟ್ಟೆ. ಸೊ ಏನಾಗಿದೆ ಅಂದರೆ ಇದರೊಳಗೆ ಸ್ಯಾಟಿಸ್ಫೈಡ್ ಕಾಣ್ಕೋತಾ ಇದ್ದೀನಿ. ಬಟ್ ಕಹಿ ಅಂತೂ ಬೇಡ ಅದು ಆ ಥರ ತುಂಬ ಅನುಭವಿಸಿದೆ. ಯಾಕಂದರೆ ಈಗ ಸ್ಟೇಜು ನಾನಿಲ್ಲಿ ಕ್ಲಾಸ್ ಮಾಡಬೇಕು, ಕಟ್ ಮಾಡಿದ್ರೆ ಅಲ್ಲಿ ಇಂಡಸ್ಟ್ರಿಗೆ ಹೋಗಬೇಕು. ಒಳ್ಳೆ ಚಾನ್ಸ್ ಸಿಗೋ ಟೈಮಲ್ಲಿ ಕ್ಲಾಸ್ ಮಾಡ್ತಾ ಇರುವಾಗ ಕರೆಕ್ಟಾಗಿ ಬಾ ಅಂತ ಹೇಳ್ತಾರೆ, ಇಲ್ಲಿ ಕ್ಲಾಸಲ್ಲಿ ಇರಬೇಕು, ಕ್ಲಾಸಲ್ಲಿ ಅಂತ ಅಲ್ಲಿ ಹೋಗೋದು, ಇಲ್ಲಿ ಸ್ಟೂಡೆಂಟ್ಸ್ಗಳು ಬಿಟ್ಟು ಹೋಗ್ತಾರೆ. ಈ ಥರ ತುಂಬ ಆಗೋಗಿದೆ. ನನಗೊಂದು ಸುಮಾರು ಲಾಸ್ಟ್ ಟೈಮ್ ಈ ಕಡೆ ಫಿಲಮ್ ಇಂಡಸ್ಟ್ರಿ ಕಡೆ ಹೋದಾಗ 70-80 ಜನ ಮಕ್ಕಳೇ ಬಿಟ್ಬಿಟ್ಟು ಸ್ಕಿಟ್ ಆಗಿಬಿಟ್ರು. ಅವಾಗಂತೂ ನನಗೆ ಬಾಡಿಗೆ ಕಟ್ಟೋದಕ್ಕೂ ತುಂಬ ಕಷ್ಟ ಆಗೋಗ್ಬಿಡ್ತು. ಈ ಕರೋನಾ ಟೈಮ್ ಅಂತೂ ಟೋಟಲಿ ಐ ಆಮ್ ಸಫರಿಂಗ್. ನಾವು ದೊಡ್ಡ ಶೋಸು ಎಲ್ಲ ಮಾಡಿದ್ರೆ ಏನು ಲಕ್ಷ್ಮಣ್ ಮಾಡಿದ್ರೆ ಡಿಫ್ರೆಂಟ್ ಮಾಡ್ತಾನೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ನಮ್ಮಲ್ಲಿ ಒಳಗಡೆ ಕಹಿ ಇದೆಯಲ್ಲ, ಅದು ಎಲ್ಲರಿಗೂ ಗೊತ್ತಿದೆ ಹೇಗೆ ಅಂತಂದರು. ಬಟ್ ನಮಗೆ ತುಂಬ ಸಫರ್ ಆಗಿದ್ದೀನಿ ಆ ವಿಷಯದಲ್ಲಿ ಮಾತ್ರ. ಆದರೆ ಏನು ಮಾಡೋದು, ನನಗಿನ್ನೂ ಆ ಕಹಿ ಘಟನೆ ಅಂದರೆ ಇನ್ನೂ ಒಳ್ಳೆ ನಮ್ಮ ಕನ್ನಡದಲ್ಲಿ ಎಂಕರೇಜ್ ಮಾಡ್ತಾಯಿಲ್ಲ. ಒಳ್ಳೆ ಟ್ಯಾಲೆಂಟ್ಗೆ ಇದಿಲ್ವಲ್ಲ, ಟ್ಯಾಲೆಂಟ್ ಇದೆ ಅಂದರೆ ನಾನು ಟ್ಯಾಲೆಂಟ್ ಇದೆ ಅಂತ ಹೇಳ್ಕೊತಾ ಇಲ್ಲ, ಮಾಡ್ಬೋದು ಕಾನ್ಫಿಡೆಂಟ್ ಇದೆ. ಪ್ರತಿಯೊಬ್ಬರು ಚಾನ್ಸ್ ಕೊಟ್ಟರೆ 100% ಮಾಡ್ತೀನಿ ಅನ್ನೋ ಒಂದು ಈಗಲೂ ಆ ಕಾನ್ಫಿಡೆಂಟ್ ಇದೆ. ಬಟ್ ಏನು ಮಾಡೋದೋ ಗೊತ್ತಿಲ್ಲ ಪಾಪ. ಅವ್ರ ಪ್ರಾಬ್ಲಮ್ಸ್ ಅಲ್ಲ, ಅವ್ರು ತಿಳ್ಕೊಳೋ ರೀತಿಗಳು ಹಂಗಿರುತ್ತೆ. ನಾವು ಆಗ ತಿಳ್ಕೊಳ್ಬಾರ್ದು ಅನ್ನೋದು ನಾವು ಇದಾಗಿರ್ತೀವಿ. ಬಟ್ ಆ ಕಾನ್ಫಿಡೆಂಟ್ ಅಂತೂ ನಾವಂತೂ ಇದೆ. ಇನ್ನು ಅದಕ್ಕೊಂದು ಟೈಮಲ್ಲಿ ಹೆಂಗಾಗುತ್ತೆ, ಸೊ ಏನಪ್ಪ ಇದು ಇಲ್ಲಿಗೆ ಕನ್ನಡ ಇಂಡಸ್ಟ್ರಿ ಯಾಕೆ ಇದ್ದವರು, ಯಾಕಂದರೆ ಯಾವ ಬಹುಮಟ್ಟದಲ್ಲಿ ಬೆಳೆಯೋ ಟೈಮಲ್ಲಿ ಕರೆಕ್ಟಾಗಿ ಕೆಳಗಡೆ ಇಳಿಸ್ಕೊಂಡ್ಬಿಡ್ತಾರೆ. ತಾನೇ ಅನ್ನೋದಕ್ಕಿಂತ ಆಡಿಯನ್ಸ್ ಪಲ್ಸ್ ನೋಡಿ ಕರೆಕ್ಟಾಗಿ ಮಾಡಿದ್ರೆ ಗ್ಯಾರಂಟಿ ಗೆಲ್ತೀವಿ. ಅದು ನಾವು ಮಾಡ್ತಾಯಿಲ್ಲ. ಅಲ್ಲಿ ಏನಾಗಿದೆ ಗೊತ್ತಿ, ನಮ್ಮ ಕರ್ನಾಟಕ ಸೊಗಡಾಗಿದೆ ಅನಿಸುತ್ತೆ. ಯಾಕಂದರೆ ಇಲ್ಲಿ ಲೇಜಿಗಳಿಗೆ ಕೆಲಸ ಜಾಸ್ತಿ, ತರಲೆಗಳು ಮಾಡೋರಿಗೆ ಕೆಲಸ ಜಾಸ್ತಿ, ಒಳ್ಳೆ ಕೆಲಸ ಮಾಡಿ ಶಾರ್ಪ್ ಹೇಳೋರಿಗೆ ಕೆಲಸ ಇಲ್ಲ. ಇದಕ್ಕೆ ನಮಗೆ ಒಂಥರ ಕಹಿ ಘಟನೆಗಳಿದೆ, ಬೇಜಾರು ನನಗೆ ಅನಿಸುತ್ತೆ. ಇವಾಗ ಸದ್ಯಕ್ಕೆ ನೀವು ಯಾವ ಸಿನಿಮಾನ ನೀವು ನೃತ್ಯ ನಿರ್ದೇಶನ ಮಾಡ್ತಾಯಿದ್ದೀರಾ, ಅದ್ರ ಬಗ್ಗೆ ಹೇಳಿ. ನಾನೀಗ ನಮ್ಮೂರ ಕಂದ ಅಂತ, ಮತ್ತು ಆ್ಯಕ್ಚುಲಿ ಈಗ ಮೊನ್ನೆ ಒಂದು ಇದು ಮಾಡಿದೆ, DSS ಅಂತ ಒಂದು ಮಾಡ್ದು. ಈಗ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇನ್ನು ಸುಮಾರು ಒಂದು 2-3 ವರ್ಷದಿಂದ ಐ ಆಮ್ ಫೋಕಸಿಂಗ್ ಡೈರೆಕ್ಷನ್. ಯಾಕಂದರೆ ಸ್ವಲ್ಪ ಅನುಭವ, ಎಲ್ಲರ ಜೊತೆಗೆ ಕೆಲಸ ಮಾಡಿ ರೂಢಿ ಇದು ನನಗೆ ಅನುಭವ ಇರೋದ್ರಿಂದ ಸದ್ಯಕ್ಕೆ ನಾನು 2 ಇಯರ್ಸಿಂದ ಕೊರಿಯೋಗ್ರಫಿ ಕಮ್ಮಿ ಮಾಡಿದ್ದೀನಿ. ಯಾಕಂದರೆ ನಾನು ಆ್ಯಕ್ಟ್ ಮಾಡಿದೆ, KGF ವರ್ಕ್ ಮಾಡಿದೆ ಸುಮಾರು. ಇವಾಗ ಆಲ್ಮೋಸ್ಟ್ ಅಲ್ಲಿ ಒಂದು 20-30 ಪಿಕ್ಚರು ಆರ್ಟಿಸ್ಟಾಗಿ ಮಾಡಿದೆ. ನನಗೆ ಇನ್ನೊಂದು ಫೋಕಸ್ ಇವಾಗ ಡೈರೆಕ್ಷನ್, ನಿರ್ದೇಶಕನಾಗಬೇಕು ಅನ್ನೋ ಒಂದು ಇದಿತ್ತು. ಅವಾಗಿಂದ ಅನುಭವ ಇತ್ತು. ಈಗ ಅದನ್ನು ರೆಡಿ ಮಾಡ್ಕೊಂಡು ಪರಿತತ್ವವಾಗಿ ರೆಡಿ ಮಾಡ್ಕೊಂಡು ಇವಾಗ ಡೈರೆಕ್ಷನ್ಗೆ ಮಾಡಬೇಕು ಅಂತ ಎಲ್ಲ ಮಾತಾಡಿದೆ. ಒಂದು 2-3 ಪ್ರಾಜೆಕ್ಟ್ ಆಲ್ರೆಡಿ ಓಕೆ ಆಗಿದೆ. ಇದು ಸ್ವಲ್ಪ ಎಲೆಕ್ಷನ್ ಇರೋದ್ರಿಂದ ನೆಕ್ಸ್ಟ್ ನಾನು ಒಂದು ಒಳ್ಳೆ ಅನೌನ್ಸ್ ಮಾಡಿ ಒಳ್ಳೆ ಪಿಕ್ಚರ್ ಮಾಡಬೇಕು ಅಂತ, ಅದು ಪ್ಯಾನ್ ಇಂಡಿಯಾ ಲೆವೆಲಲ್ಲೇ ಮಾಡಬೇಕು ಅಂತ ಆಸೆ ಇದೆ. ಇವಾಗ ನಾಟ್ ಇನ್ ಲೈಕ್ ನಾನು, ಯಾಕಂದರೆ ತುಂಬ ಜನಗಳ ಅನುಭವಗಳ ಕಲ್ತ್ಕೊಂಡು ಅವ್ರದ್ದೆಲ್ಲರದ್ದು ಕೆಲಸ ಎಲ್ಲ ಪ್ರತಿಯೊಬ್ಬರೂ ನಾನು ನೋಡಿದ್ದೀನಿ ಹೇಗೆ ಮಾಡ್ತಾರೆ, ಹೇಗೆ ಆಡಿಯನ್ಸ್ ಪಲ್ಸ್ ಏನು ಮಾಡಬೇಕು, ಈ ಆಡಿಯನ್ಸ್ ಪಲ್ಸ್ಗೆ ಏನು ಕೊಡಬೇಕು ಅನ್ನೋ ಒಂದು ವಿಷಯ ಇಟ್ಕೊಂಡೇ ಒಂದು ಒಳ್ಳೆ ಕೈ ಹಾಕೋಣ. ಇದಂತೂ ನನಗೆ 100% ತೃಪ್ತಿ ತಂದುಕೊಡುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ಅದಕ್ಕೆ ನಾನು ಇವಾಗ ಆಲ್ಮೋಸ್ಟ್ ಡೈರೆಕ್ಷನ್ಗೆ ನಾನು ಫೋಕಸ್ ಮಾಡ್ತಾಯಿದ್ದೀನಿ. ಯಾವ ನಟರ ಚಿತ್ರಗಳಿಗೆ ನೀವು ನೃತ್ಯ ನಿರ್ದೇಶನ ಮಾಡಿದ್ದೀರಾ? ಸೊ ಸುಮಾರು ಆಲ್ಮೋಸ್ಟ್ ಕನ್ನಡ ಇಂಡಸ್ಟ್ರಿ ಎಲ್ಲರಿಗೂ ಆಲ್ಮೋಸ್ಟ್ ಮಾಡಿದ್ದೀನಿ. ಈಗ ದರ್ಶನ್ ಮಾಡಿದೆ, ಯಾವುದೋ ಮೆಜೆಸ್ಟಿಕ್ ಓಪನಿಂಗ್ ನಮಸ್ಕಾರ ಹೇಳ್ಕೊಟ್ಟಿದ್ದೆ ನಾವು. ಆಮೇಲೆ ಕಟ್ ಮಾಡಿದ್ರೆ ನಮ್ಮ ಇವರು ಶಿವಣ್ಣ, ವಿಜಯ ರಾಘವೇಂದ್ರ, ಆಮೇಲೆ ಸುಮಾರು ಆಲ್ಮೋಸ್ಟ್ ಅಲ್ಲೂ ಜಾಸ್ತಿ ಅನ್ನೋದಕ್ಕಿಂತ ಸ್ವಲ್ಪ ಜನಕ್ಕೇ, ಬಟ್ ಒಳ್ಳೊಳ್ಳೆ ಇದು ಮಾಡ್ಕೊಂಡು ನ್ಯೂ ಆರ್ಟಿಸ್ಟ್ಗಳು ತುಂಬ ಪಿಕ್ಚರ್ ಮಾಡಿದೆ ನಾನು. ನ್ಯೂ ಆರ್ಟಿಸ್ಟ್ಗಳಿಗೆಲ್ಲ ತುಂಬ ಪಿಕ್ಚರ್ ಮಾಡಿದ್ದೇನೆ. ಇವಾಗ ಸದ್ಯಕ್ಕೆ ಕ್ಲಾಸಸ್ ಎಲ್ಲಿ ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ಮಾಹಿತಿ? ಈಗ ಕ್ಲಾಸಸ್ ನಾನು ಇವಾಗ ಮತ್ತಿಕೆರೆ ಮೇಯ್ನ್ ರೋಡ್, ಇದು ಯಶವಂತಪುರ ಮೇಯ್ನ್ ರೋಡ್, LN ಕಾಲೋನಿ ಓಂಕಾರ ಇನ್ಸ್ಟಿಟ್ಯೂಟಲ್ಲಿ ಡಾನ್ಸ್ ಕ್ಲಾಸ್ ಓಪನ್ ಮಾಡ್ತಾಯಿದ್ದೀನಿ. ಅಲ್ಲೇ ಇದು ಆ್ಯಕ್ಚುಲಿ ಮೊದಲು ನಾನು ವಿದ್ಯಾರಣ್ಯಪುರಲ್ಲಿ ನಮ್ಮದು ಒಂದು ಇನ್ಸ್ಟಿಟ್ಯೂಟ್ ಮಾಡಿದ್ದೆ. ಈ ಕರೋನಾ ಆದಮೇಲೆ ಅದು ಡ್ರಾಪ್ ಮಾಡಿ ಈಗ ಯಶವಂತಪುರದಲ್ಲೇ ನಾನು ಆ್ಯಕ್ಚುಲಿ ಬ್ಯಾಕ್ ಟು ಪ್ರಿಲ್ವಿಯನ್. ನಾನು ಫಸ್ಟು ಯಶವಂತಪುರದಲ್ಲೇ 35 ವರ್ಷದಿಂದ ಇಲ್ಲೇ ಇದಾಗಿದ್ದು. ಸೊ ನಾನು ಎಲ್ಲಿ ಬಿಟ್ಟನೋ ಅಲ್ಲೇ ನಾನು ಇದು ಮಾಡೋಣ ಅಂದ್ಬಿಟ್ಟು ಇಲ್ಲೇ ಯಶವಂತಪುರದಲ್ಲೇ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ, ಮಾಡ್ತಾನೂ ಇದ್ದೀನಿ. ಈಗ ಮಕ್ಕಳು ಬಂದಿದ್ದಾರೆ. ಈಗ ಸಮ್ಮರ್ ಕ್ಲಾಸಸ್ಸಿಂದ ನೆಕ್ಸ್ಟ್ ರೆಗ್ಯುಲರ್ ಕ್ಲಾಸಸ್ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಯಾವ ರೀತಿಯ ನೃತ್ಯನ ನೀವು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀರಾ? ಬೇಸಿಕ್ಲಿ ಫೋಕ್ ಸ್ಟೈಲ್, ಫಿಲ್ಮಿ, ವೆಸ್ಟರ್ನ್, ಆಲ್ ಟೈಪ್ಸು
ಮೀನ್ಸ್ ಏನೆಲ್ಲ ಇದಕ್ಕೆ ಇಂಡಸ್ಟ್ರಿಗೆ ಏನೇನು ಬೇಕೋ ಅದೆಲ್ಲನೂ ಆಲ್ಮೋಸ್ಟ್ ಆಲ್ ಹಿಪ್ ಹಾಪ್ ಬಿ ಬಾಯಿಂಗ್ ಏನು ನಾವು ಹಿಪ್ ಹಾಪ್ ಬಿ ಬಾಯಿಂಗ್ ಅಂತ ನಾವು ಅವಾಗಲೇ ಮಾಡಿಬಿಟ್ಟಿದ್ದೆ. ಮೈಕಲ್ ಜಾಕ್ಸನ್ ವಾಸ್ ದ ಫಾಲೋವರ್ಸ್ ಮೈಕಲ್ ಜಾಕ್ಸನ್, ದೇ ಆರ್ ಗುಡ್ ಡಾನ್ಸಸ್, ಒಳ್ಳೆ ಡಾನ್ಸಸ್. ಅದು ನನ್ನ ಮೇಯ್ನ್ ಅನುಭವ. ಯಾವ್ಯಾವ ವಯೋಮಿತಿಯವ್ರಿಗೆ ನೀವು ಡ್ಯಾನ್ಸ್ ಹೇಳ್ಕೊಡ್ತೀರಾ? ನನ್ನ ಮಕ್ಕಳೇ, ನಮಗೆ ಚಿಕ್ಕ ಮಕ್ಕಳೇ ತುಂಬ ಇಷ್ಟ. ಅಂದರೆ 3.5 ಒಂದು 15 ಏಜ್ ಇರೋ ಮಕ್ಕಳು ನಮಗೊಂಥರ ಲಾಂಗ್ ಟೈಮ್ ನಿಂತ್ಕೋತಾರೆ. ಯಾಕಂದರೆ ನಮ್ಮನ್ನು ಏನು ಹೇಳಿದ್ರು ಕೇಳ್ತವೆ, ಮಾಡ್ತಾರೆ. ದೊಡ್ಡವರಂದರೆ ಸ್ವಲ್ಪ ದಿವಸ ಬರ್ತಾರೆ, ಬಿಟ್ಬಿಡ್ತಾರೆ, ಅವ್ರದ್ದು ಪರ್ಟಿಕ್ಯುಲರ್ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಮಕ್ಕಳೇ ನಮಗೆ ತುಂಬ ಲಾಂಗ್ ಸ್ಟೇ ಆಗ್ತಾರೆ. ಬಟ್ ಅವರಿಂದ ನಮಗೊಂದು ಒಳ್ಳೆ ಹೆಸರು ತಂದುಕೊಟ್ಟಿದ್ದು ಉಂಟು. ತುಂಬ ಒಳ್ಳೊಳ್ಳೆ ಹುಡುಗರೆಲ್ಲ ಇಂಡಸ್ಟ್ರಿಲಿದ್ದಾರೆ. ಈಗ ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡ್ತಾಯಿದ್ದಾರೆ, ಡ್ಯಾನ್ಸರ್ ಆಗಿದ್ದಾರೆ, ಮಾಸ್ಟರ್ಸ್ಗಳಾಗಿದ್ದಾರೆ, ಒಳ್ಳೊಳ್ಳೆ ಇದಾಗಿದ್ದಾರೆ. ಇವಾಗ ನಿಮ್ಮ ಮನೆಯಲ್ಲಿ ನೀವು ಇವಾಗ ನೃತ್ಯ ನಿರ್ದೇಶಕರಾಗಿದ್ದೀರಾ, ಅಂದರೆ ಬಾಲ್ಯದಿಂದಲೂ ಮಾಡ್ಕೊಂಡು ಬಂದಿದ್ದೀರಾ. ಆಗ ನಿಮ್ಮ ತಂದೆ ತಾಯಿಯ ಸಪೋರ್ಟ್ ಹೇಗಿತ್ತು? ಇವಾಗ ನಿಮ್ಮ ಜೊತೆ ಇರ್ತಕ್ಕಂಥ ಪತ್ನಿ ಹಾಗೂ ಮಕ್ಕಳಿಗೆ ನೀವು ಮಾಡ್ತಕ್ಕಂಥ ನೃತ್ಯ ನಿರ್ದೇಶನದಲ್ಲಿ ಅವರು ಪ್ರೋತ್ಸಾಹ ನೀಡ್ತಾ ಇದ್ದಾರಾ? ಅದ್ರ ಬಗ್ಗೆ ಮಾಹಿತಿ. ಯಾಕಂದರೆ ನಮ್ಮ ತಾಯಿ ತಂದೆಗೆ ಡಾನ್ಸ್ ಅಂದರೆ ಅಷ್ಟೊಂದು ಗೊತ್ತಿರಲಿಲ್ಲ ಪಾಪ ಅವ್ರಿಗೆ. ಒಂದು ಇದೇ ಇಲ್ಲ ಬಿಡಿ. ನಾನು ಹೇಳ್ತೀವಿ 35 ಇಯರ್ಸ್ ಬ್ಯಾಕು. ಸೊ ನಾವು ಸ್ವಯಂಕೃತವಾಗಿ ನಾವೇ ಕಲಿಬೇಕು, ನಾವು ಮಾಡಲೇಬೇಕು. ಡ್ಯಾನ್ಸಲ್ಲಿ ಒಂದು ಒಳ್ಳೆ ಸ್ಕೋಪ್ ಸಿಗುತ್ತೆ. ಬಟ್ ಸ್ಟೇಜಲ್ಲೆಲ್ಲ ಅವಾಗೆಲ್ಲ ತುಂಬ ಹೆಸರಿತ್ತು ನಮಗೆ. ಲಕ್ಷ್ಮಣ ಅಂದರೆ ಒಂದು ಇದಿತ್ತು, ಅವ್ನು ಮಾಡ್ತಾಯಿದ್ದೋ. ಸೊ ನಾನೀಗ ಆವಾಗ ನಮ್ಮ ತಾಯಿ ತಂದೆ ಪಾಪ ಗೊತ್ತಿಲ್ಲ, ಏನೋ ಮಾಡ್ತಾನೆ ಬಿಡು ಅಂತ ಎಲ್ಲರೂ ಕೇಳೋರು. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಹೇಳೋರು, ನಿಮ್ಮ ಮಗ ಚೆನ್ನಾಗಿ ಮಾಡ್ತಾನೆ ಹಾಗೆ ಅಂತ ಖುಷಿ ಪಡೋರು. ಸೊ ಆದಮೇಲೆ ನಾನು ಮದುವೆ ಆದಮೇಲೆ ನಮ್ಮ ಮಿಸಸ್ ಪಾಪ ಅವ್ರು ಇದಾಗಲಿಲ್ಲ ಅಷ್ಟೊಂದು. ಪಾಪ ಅವ್ರು ನಂಗೆ ಸಪೋರ್ಟ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಈ ಕಡೆ ಆ ಕಡೆ ಇರೋದ್ರಿಂದ. ಸೊ ಈಗಲೂ ಅಷ್ಟೇ ಅವ್ರಿಗೆ ಡೌಟ್, ಇನ್ನೂ ಸರಿಗೆ ಇನ್ನೂ ನಿಂತ್ಕೋಬೇಕು, ಒಳ್ಳೆ ಸ್ಟೇ ಮಾಡಬೇಕು. ನೀವು ಹೇಳ್ತೀಯ ದೊಡ್ಡ ಲೆವೆಲಲ್ಲಿ ಮಾಡ್ತೀನಿ ಅಂತ, ಇನ್ನೂ ಯಾವಾಗ ಮಾಡ್ತೀಯ ಹಾಗೆ ಅಂತ. ಬಟ್ ಇನ್ನೂ ಒಳ್ಳೆ ಅಲ್ಲ, ಬಟ್ ತುಂಬ ಸ್ಯಾಟಿಸ್ಫೈಡ್ ಆಗಿದೆ, ಎಂಕರೇಜ್ ಮಾಡಿದ್ದಾರೆ. ಇವಾಗ ನನ್ನ ಚಿಕ್ಕವನು ಒಳ್ಳೆ ಡ್ಯಾನ್ಸರೇ. ಅವ್ರು ಹೇಗಂದರೆ ಸ್ವಲ್ಪ ಎಜುಕೇಷನ್ ಕಡೆ ಇರೋದ್ರಿಂದ ಈಗ ನನಗೆ ನೀನು ಏನು ಬೇಕೋ ಮಾಡ್ಕೊ ಅಂತ ಬಿಟ್ಟಿದ್ದಾರೆ. ಬಟ್ ಮಾಡ್ತಾಯಿದ್ದೀನಿ, ನನಗೆ ನಂಬಿಕೆ ಇದೆ, ಮಾಡ್ತೀನಿ, ಒಳ್ಳೆ ಹೆಸರು ಮಾಡ್ತೀನಿ ಅಂತ ನಂಬಿಕೆ ಇದೆ. ಇನ್ನೂ ಬೇಕು ನನಗೆ, ಇನ್ನೂ ಕಲ್ತಿಲ್ಲ, ಚಿಕ್ಕದಾಗಿ ಕಲ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಅಂದರೆ ಇವಾಗ ಬಾಲ್ಯದಿಂದಲೂ ಇಲ್ಲಿವರೆಗೂ ನೀವು ನೃತ್ಯ ನಿರ್ದೇಶಕರಾಗಿದ್ದೀರಾ. ನೀವು ಕಳ್ಕೊಂಡಿದ್ದು ಏನು, ಪಡ್ಕೊಂಡಿದ್ದೇನು? ಕಳ್ಕೊಂಡಿದ್ದು ಒಳ್ಳೊಳ್ಳೆ ಚಾನ್ಸ್ಗಳು ಕಳ್ಕೊಂಡೆ. ಪಡ್ಕೊಂಡಿದ್ದು ಅದೇ ಒಳ್ಳೊಳ್ಳೆ ಚಿಕ್ಕ ಮಕ್ಕಳನ್ನ ಡ್ಯಾನ್ಸರ್ ಆಗಿ ಪಡ್ಕೊಂಡೆ ಅಷ್ಟೇ. ಇವಾಗ ನಿಮ್ಮ ಗರಡಿಯಲ್ಲಿ ನೃತ್ಯ ಕಲಿತಂಥ ವಿದ್ಯಾರ್ಥಿಗಳಲ್ಲಿ ಇವಾಗ ಯಾರು ಪ್ರಸಿದ್ಧಿಯಾಗಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಇಲ್ಲ, ಆಲ್ಮೋಸ್ಟ್ ಹೇಳಿಲ್ಲ. ನಾನು ಮನು ಅಂತ ಇದ್ದಾರೆ, ಹರಿಕೃಷ್ಣ ಅಂತ ಇದ್ದಾರೆ, ಇನ್ನು ಸ್ವಲ್ಪ ಜನ ಇದ್ದಾರೆ. ಆಲ್ಮೋಸ್ಟ್ ಒಂದು ಒಳ್ಳೊಳ್ಳೆ ಹೆಸರು ಮಾಡ್ತಾಯಿದ್ದಾರೆ. ಅವ್ರು ಪರ್ಟಿಕ್ಯುಲರ್ಲಿ ಡ್ಯಾನ್ಸ್ಗಳೆಲ್ಲ ಕ್ಲಾಸಸ್ಗಳೇ ಮಾಡ್ತಾಯಿದ್ದಾರೆ, ಮಾಸ್ಟರ್ಸ್ಗಳಾಗೂ ಇದ್ದಾರೆ, ಮಾಡ್ತಾಯಿದ್ದಾರೆ. ಎಲ್ಲ ಪಿಕ್ಚರ್ಗಳು ಆಲ್ಮೋಸ್ಟ್ ಎಲ್ಲ ಕಡೆಯೂ ಮಾಡ್ತಾಯಿದ್ದಾರೆ. ಅವರು ಒಳ್ಳೊಳ್ಳೆ ಫೇಮ್ ಆಗಿದ್ದಾರೆ. ಇವಾಗ ನೀವು ಈ ನೃತ್ಯದಲ್ಲಿ ಇವಾಗ ಮಾಡಿಕೊಂಡೇ ಬಂದಿದ್ದೀರಾ, ಅಷ್ಟು ವರ್ಷದಲ್ಲಿ ಇವಾಗ ಮಾಡ್ತಾನೆ ಇದ್ದೀರಾ. ಸೊ ನಿಮಗೆ ಇದರಲ್ಲಿ ನಾನು ಮುಂದೆ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? 200% ಇದೆ. ಹೇಗೆ ಅಂದರೆ ಅನುಭವ ಇದೆ. 35 ವರ್ಷದ ಅನುಭವ. ಪ್ರತಿಯೊಬ್ಬರ ಹತ್ರ ಕಲ್ತಿದ್ದೀನಿ, ಈಗಲೂ ಕಲಿತಾ ಇದ್ದೀನಿ. ಪ್ರತಿಯೊಂದು ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ನಾವು ಏನು ಮಾಡಬೇಕು ನಾನು ಅನ್ನೋದು ಹೇಳ್ಕೊಳೋದಕ್ಕಿಂತ ಆ ನಂಬಿಕೆ, ಭಗವಂತನ ಆಶೀರ್ವಾದ ಡೆಫಿನೆಟ್ಲಿ ಇದೆ. ಯಾಕಂದರೆ ಒಂದು ಸತಿ ತಾಳ್ಮೆನೇ ಬಾಳ್ಮೆ ಅಂತ ಎಲ್ಲ ದೊಡ್ಡವರು ಹೇಳಿದ್ದಾರೆ. ಸೊ ನೀವು ಕಷ್ಟಪಡ್ತಾಯಿಲ್ಲ, ಪ್ರಯತ್ನ ಮರಳಿ ಯತ್ನ ಮಾಡು ಅಂತಾರೆ. ನಾವು ಮರಳಿ ಯತ್ನ ಮಾಡ್ತಾಯಿದ್ದೀವಿ ಹೊರತು ಕಮ್ಮಿ ಆಗ್ತಾಯಿಲ್ಲ. ಇನ್ನೂ ನಾವು ಜಾಸ್ತಿ ಮಾಡ್ತಾಯಿದ್ದೀವಿ, ಕಮ್ಮಿ ಮಾಡ್ತಾಯಿಲ್ಲ. ಬಟ್ ಒಂದೇ ಇವಾಗ ಆಲ್ ವಿಂಗ್ಸ್ ಅಂತ ಇರುತ್ತೆ. ಇವಾಗ ನೀನು ಆ್ಯಕ್ಟಿಂಗ್ ಅಂತೀವಿ, ಡ್ಯಾನ್ಸ್ ಅಂತೀವಿ, ಡೈರೆಕ್ಷನ್ ಅಂತೀವಿ, ಫೈಟರ್ಸ್ ಅಂತೀವಿ, ಇನ್ನೊಂದು ಹೇಳ್ತೀವಿ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಂತೀವಿ, ಏನೊಂದು ಹೇಳ್ತೀವಿ DOP ಅಂತೀವಿ. ಬಟ್ ನಮಗೇನಾಗಿದೆ ಗೊತ್ತಾ, ಇವಾಗ ಡ್ಯಾನ್ಸರಾಗಿ ಒಂಥರ ಗುರುತಿಸ್ಕೊಂಡೆ, ಕ್ಯಾರೆಕ್ಟ್ರಲ್ಲಿ ಒಂಥರ ಗುರುತಿಸ್ಕೊಂಡೆ. ಈಗ ನಿರ್ದೇಶನದಲ್ಲಿ ನಾನು ಒಳ್ಳೆ ಗುರುತಿಸ್ಕೋತೀನಿ ಅಂತ ನಂಬಿಕೆ ಇದೆ. ಅದಂತೂ ನನ್ನ 100% ಅದು ಕೊಡ್ತೀನಿ, ಗ್ಯಾರಂಟಿ ಗೆಲ್ತೀನಿ. ಇವಾಗ ನೀವು KGF ಸಿನಿಮಾದಲ್ಲಿ ನೀವು ಹಾಗೆ ಆಯ್ಕೆ ಆದರೆ ನೀವೊಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀರಾ. ಹೌದು, ಅದು ಸಣ್ಣ ಪಾತ್ರ ಆದರೂ ತುಂಬ ಜನ ಅದನ್ನು ಗುರುತಿಸಿದ್ರು. ಹೇಗೆ ನೀವು ಆಯ್ಕೆ ಆದರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ನಾನು ಆ್ಯಕ್ಚುಲಿ ಅಚಾನಚಾಗಿ ಬಂದಿದ್ದು, ಅದು ನನಗೆ ಗೊತ್ತೇ ಇಲ್ಲ. ನನಗೆ ನನ್ನ ಫ್ರೆಂಡ್ ಒಬ್ರದ್ದು ಪುನೀತ್ ಅಂತ, ಅವರು ಪ್ರಶಾಂತ್ ನೀಲ್ ಅವ್ರ ಫ್ರೆಂಡ್ ಅವರು. ಆ್ಯಕ್ಚುಲಿ ಅದು ಹೇಗೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ತುಂಬ 5.43 ಅಲ್ಲ 4.5 ಇದ್ದೀನಿ ಅಷ್ಟೇ. 5.45 ಇದ್ದೀನಿ. ನಾನು ಯಾಕೆ ಸೆಲೆಕ್ಟ್ ಆಗಿ ನನಗೆ ಗೊತ್ತಾಗಿಲ್ಲ. ಸೊ ಸಡನ್ನಾಗಿ ಹೋದರೆ ಬಾಗಲಕೋಟೆಗೆ ಹೋದೆ. ಬಾಗಲಕೋಟೆಗೆ ಕರೆಸ್ಬಿಟ್ಟು ಬರಬೇಕು ಅಂತ ಹೋದೆ. ಆಗ ಇಮಿಡಿಯೇಟ್ಲಿ ನನಗೊಂದು ಕಾಸ್ಟ್ಯೂಮ್ ಹಾಕಿದ್ರು. ಕಾಸ್ಟ್ಯೂಮ್ ಒಂದು ನಕ್ದ, ಮಾಸ್ಟರ್ ಅಲ್ವೇನ್ರಿ ನೀವು? ಏನು ಮಾಸ್ಟರ್ ನೀವು ಕ್ಯಾರೆಕ್ಟರ್ ಮಾಡ್ತೀರಾ? ಅದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್, ಈ ಹೈಟ್ ಹೆಂಗಿದೆ ಅಂತಂದರು. ನನಗೆ ಗೊತ್ತಿಲ್ಲ, ಅವರು ಕರೆಸಿದ್ರು, ಮಾಡ್ತಾಯಿದ್ದೀನಿ. ನನಗೊಂದು ಚಾನ್ಸ್ ಕೊಟ್ಟು ಇದು ಮಾಡಿದ್ದಾರೆ, ನೋಡೋಣ ಅಂದ್ಬಿಟ್ಟು ಮೋಸ್ಟ್ಲಿ ಟ್ರಯಲ್ ಕರೆಸಿದ್ದಾರೆ ಅಂತ ಅಂದ್ಕೊಂಡೆ ನಾನು. ಸೊ ಹೋದೆ ನಾನು ಆ್ಯಕ್ಚುಲಿ ಯಾರಿಗೂ ಆಡಿಷನ್ಗೂ ಹೋಗಲಿಲ್ಲ ಬಿಡಿ. KGF ಆಡಿಷನ್ಗೂ ಹೋಗಲಿಲ್ಲ ನಾನು.
ಅದು ಯಾಗ ಅಚಾನಕ್ ಬಂದಿದ್ದು. ನನ್ನ ಫ್ರೆಂಡ್ ಒಬ್ಬರು ಕರೆಸಿದ್ದು, ಲಕ್ಷ್ಮಣ್ ಮಾಡ್ತಾನೆ, ಅದು ಕೆಪಾಸಿಟಿ ಇದೆ ಅಂದ್ಬಿಟ್ಟು ಕರೆಸಿದ್ರು ಪುನೀತ್ ಅಂತ. ಸೊ ಹೋದೆ, ಇಮಿಡಿಯೇಟ್ಲಿ ಶಾರ್ಟ್ ಇಟ್ಟರು, ಒಂದೊಂದೇ ಒಂದು ಹಾಫ್ ಡೇಲೇ ಇಡೀ ಸೀನೇ ಮುಗಿಸ್ಬಿಟ್ಟೆ. ಬಟ್ ಅದು ನನಗೆ ಗೊತ್ತಿಲ್ಲ, ಆನ್ ಫ್ರೇಮಲ್ಲಿ ಲಕ್ಷ್ಮಣ ಇವನು ಈ ಲೆವೆಲ್ ಮಾಡ್ದ ಅನ್ನೋ ಥರ ಒಂದು ದೊಡ್ಡ, ನೀವು ಆಲ್ರೆಡಿ ನೋಡಿದ್ದೀರಾ, ಇಡೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅದು ಪ್ರೂಫ್ ಆಯಿತು. ಆ್ಯಕ್ಚುಲಿ ಮೇಯ್ನ್ ಸೀನ್ ಅದು, ಮೇಯ್ನ್ ಇರೋದೇ ಇಂಪಾರ್ಟೆಂಟ್ ಅದೇ. ರಾಕಿ ಬಾಯ್ ಅಂತ ಓಪನ್ ಆಗೋದೆ ನನ್ನ ಹೊಡೆದ ಮೇಲೆ ಒಂದು ರಾಕಿ ಬಾಯ್ ಅಂತ ಓಪನ್ ಆಗೋದೊಂದು, ಅದೊಂದು ಒಳ್ಳೆ ಚಾನ್ಸ್ ಪ್ರಶಾಂತ್ ನೀಲು ಮತ್ತು ನಾನು ಆ್ಯಕ್ಚುಲಿ ಕೃತಜ್ಞತೆ ನನ್ನ ಪುನೀತ್ ಅವ್ರಿಗೆ ಆ ವಿಷಯದಲ್ಲಿ ಮಾತ್ರ. ಇತ್ತೀಚೆಗೆ ಇವಾಗ ನೃತ್ಯ ನಿರ್ದೇಶಕರು ಕೂಡ ನಿರ್ದೇಶನಕ್ಕೆ ಇಳಿದಿದ್ದಾರೆ. ಇವಾಗ ಹರ್ಷ ಆಗಿರ್ಬೋದು, ಇಮ್ರಾನ್ ಸರ್ದಾರಿ ಆಗಿರ್ಬೋದು, ಆಮೇಲೆ ಮತ್ತಿತರ ನೃತ್ಯ ನಿರ್ದೇಶಕರೆಲ್ಲ ಕನ್ನಡ ಚಿತ್ರಗಳನ್ನೆಲ್ಲ ನಿರ್ದೇಶನ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನೀವು ಅದ್ರ ಬಗ್ಗೆ ಏನಾರ ಒಲವಿದೆಯಾ? ಅದ್ರ ಬಗ್ಗೆ ಮಾಹಿತಿ. ಹೌದು, ನಾನು ಹೇಳಿದ್ನಲ್ಲ, ಅದು 2 ಇಯರ್ಸಿಂದ ನಾನು ಡೈರೆಕ್ಷನ್ ಮಾಡಲೇಬೇಕು ಅಂತ. ಈಗ ನನಗೆ ನಮ್ಮ ಫ್ರೆಂಡ್ಸು, ನಮ್ಮ ಹುಡುಗರೇ, ನಮ್ಮ ಕೊಲೀಗ್ಸೇ ಎಲ್ಲ, ಹರ್ಷ ಆಗ್ಬೋದು, ನಮ್ಮ ಇಮ್ರಾನ್ ಸರ್ದಾರ್ಜಿ ಆಗ್ಬೋದು, ಆಮೇಲೆ ಮುರಳಿ ಆಗ್ಬೋದು, ಮಾಸ್ಟರ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ಮಾಡಿದ್ರು. ಈಗ ನನ್ನ ಕೊಲೀಗ್ಸು, ಈಗ ಕಲಾಯಿ, ಆಲ್ಮೋಸ್ಟ್ ಆಲ್ ಎಲ್ಲ ಮಾಸ್ಟರ್ಗಳೆಲ್ಲ ಇವಾಗ ಡೈರೆಕ್ಷನ್ ಮಾಡ್ತಾಯಿದ್ದಾರೆ. ಇವಾಗ ಆಲ್ರೆಡಿ ಪ್ರೂಫು ಆಗಿದ್ದಾರೆ. ಈಗ ಹರ್ಷ ಎಲ್ಲ ಆಲ್ಮೋಸ್ಟ್ ಇವಾಗ ಭೀಮಾ ಅಂತ ತೆಲುಗುನು ಮಾಡಿದ್ರು, ಇದು ಬಜರಂಗಿ, ವೇದ, ನನಗೂ ಒಂದು ಒಳ್ಳೆ ಚಾನ್ಸ್ ಕೊಟ್ಟರು ಅದಕ್ಕೆಲ್ಲ. ಸೊ ನಾನು ಈ ವಿಷಯದಲ್ಲಿ ಏನಂದರೆ ಹೇಳೋಕ್ಕಂದರೆ ಕೊರಿಯೋಗ್ರಾಫರ್ ಅಂದರೆ ಡಾನ್ಸ್ ಮಾಸ್ಟರ್, ಆಲ್ ನವರಸಗಳು ಗೊತ್ತಿದೆ ಅವನಿಗೆ. ಡಾನ್ಸು, ಬಾಡಿ ಲ್ಯಾಂಗ್ವೇಜು, ಪ್ರತಿಯೊಂದು ಅವನಿಗೆ ಗೊತ್ತಿರುತ್ತೆ. ವಿತ್ ಪ್ರತಿಯೊಂದು ಕೊರಿಯೋಗ್ರಾಫರ್ ಅಂದರೆ ನಾವೊಂದು 5 ಮಿನಿಟ್ಸ್ ಒಂದು ಸಾಂಗ್ ಕೊಡ್ತೀವಿ ಅಂತ ಇಟ್ಕೊಳ್ಳಿ. ಸಾಂಗ್ ಮಾಡಿದ್ರೆ ಇಡೀ ಕಾನ್ಸೆಪ್ಟೇ ಮಾಡ್ತೀವಿ ನಾವು. ಒಂದು ಕಾನ್ಸೆಪ್ಟ್ ಟೋಟಲ್ ಒಂದು ಸಾಂಗಲ್ಲೇ ತೋರಿಸ್ತೀವಿ. ನಮಗೆ 2 ಅವರ್ಸ್ ಕೊಟ್ಟರೆ ನಮ್ಮ ಇದನ್ನು ನಾವು ಯಾವ ಥರ ಮಾಡ್ತೀವಿ ಅನ್ನೋದೊಂದೇ. ಒಂದು ಕೊರಿಯೋಗ್ರಾಫರ್ ಮನ್ಸು ಮಾಡಿದ್ರೆ ಆಲ್ಮೋಸ್ಟ್ ಪ್ರೂಫ್ ನೀವು ನೋಡಿದ್ದೀರಾ, ಲಾರೆನ್ಸ್ ಆಗ್ಬೋದು, ಪ್ರಭುದೇವ್ ಆಗಿರ್ಬೋದು, ಎಲ್ಲ ಇವಾಗ ಅವಳು ವೆರಿ ಗುಡ್ ಪ್ರೂಫರ್ಸು, ಒಳ್ಳೆ ಪ್ರೂಫ್ ಮಾಡಿರೋ. ಮಾಸ್ಟರ್ಸ್ಗೆ ಆ ಕೆಪಾಸಿಟಿ, ಡಾನ್ಸ್ ಮಾಸ್ಟರ್ಗೆ ಆ ಕೆಪಾಸಿಟಿ ಇದೆ ಅಂತ ನನ್ನ ಭಾವನೆ. ಇವಾಗ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಚಿತ್ರಣ ಕೊಡಬೇಕು ಅಂತ ಇದ್ದೀರಾ. ನೀವು ಯಾವ ಥರ ಅನುಭವ ಪಡ್ಕೊಂಡಿದ್ದೀರಾ ಅದ್ರ ಬಗ್ಗೆ ಹೇಳಿ. ಇದು ಏನಂದರೆ, ನಾನು ಆ್ಯಕ್ಚುಲಿ ಕನ್ನಡದಕ್ಕಿಂತ ನಾನು ತುಂಬ ಫಾಲೋಅಪ್ ಮಾಡಿದೆ ತಮಿಳ್, ತೆಲುಗು. ಯಾಕಂದ್ರೆ ನಾನು ಕೆಲಸ ಕಲ್ತಿದ್ದಲ್ಲ ಅಲ್ಲೇ. ಆ್ಯಕ್ಚುಲಿ ನಾನು ಡಾನ್ಸ್ ಮಾಸ್ಟರ್ ಅಂತ ಅನ್ಸ್ಕೊಳ್ಬೇಕಂದ್ರೆ ಕನ್ನಡನೇ ಕೆಲಸ ಕಲ್ತಿದ್ದು ತಮಿಳ್ನಾಡು ಕಡೆಯಿಂದ. ಯಾಕಂದರೆ ಸುಳ್ಳು ಹೇಳ್ಬಾರ್ದು, ಇಲ್ಲಿ ಸ್ಟೇಜಿಲ್ಲ, ಇಲ್ಲಿ ಫೇಮಸ್ ಆದರೆ ನಾನು ಫಿಲ್ಮ್ ಅಂತ ಟೆಕ್ನಿಕಲ್ ವಿಷಯ ಕಲ್ತಿದ್ದೆ ನಾನು ಮಡ್ರಾಸ್ ಕಡೆಯಿಂದ. ಸೊ ನಮ್ಮದೇನಾಗಿದೆ, ನಂದು ಮೇಯ್ನ್ ಮೂಲ ಅಂದರೆ ಕನ್ನಡ ಮೇಯ್ನ್ ಇದ್ದೇ ಇರುತ್ತೆ. ಬಟ್ ನಾನು ಮೋಸ್ಟ್ಲಿ ಇವಾಗ ಪ್ಯಾನ್ ಇಂಡಿಯಾನೇ ಪ್ಲ್ಯಾನ್ ಮಾಡಿ, ನನ್ನಂಥ ಕಾನ್ಸೆಪ್ಟ್ ಎಲ್ಲ ಪ್ಯಾನ್ ಇಂಡಿಯಾನೇ ಪ್ಲ್ಯಾನಿಂಗ್. ಕನ್ನಡ ಒಂದು ಮೈಂಡಲ್ಲಿ ಇಟ್ಕೊಂಡೇ ಇಲ್ಲ ನಾನು. ಕನ್ನಡ ಒಂದೇ ನನ್ನ ಮೇಲೆ ಅನ್ನೋದು ಇರಲ್ಲ. ಪ್ಯಾನ್ ಇಂಡಿಯಾ ಮಾಡಿದ್ರೆ ಎಲ್ಲ ಪ್ಯಾನ್ ಇಂಡಿಯಾನಲ್ಲೇ ಮಾಡಬೇಕು ಅಂತ ಐಡಿಯಾ. ಯಾವ ಸ್ಟಾರ್ ನಟಿಗೆ ನೀವು ಡ್ಯಾನ್ಸನ್ನು ಹೇಳ್ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ನೀವು ಕಂಡುಕೊಂಡಂಥ ಅನುಭವ? ಅಲ್ಲ, ಎಲ್ಲರಿಗೂ ಆಲ್ಮೋಸ್ಟ್ ಕೋಚ್ ಮಾಡಿದ್ವಿ. ಇವಾಗ ನಾವು ಸ್ಟೇಜಲ್ಲೆಲ್ಲ ತುಂಬ ಕೊರಿಯೋಗ್ರಫಿ ಮಾಡುವಾಗ ಕೋಚ್ ಮಾಡಿದ್ವಿ. ಇವಾಗ ರಿಯಾಲಿಟಿ ಶೋಸ್ ಬರ್ತಾರೆ, ಇವರೆಲ್ಲ ಫೀಮೇಲ್ ಆರ್ಟಿಸ್ಟ್ಗಳಾಗ್ಬೋದು, ತುಂಬ ಜನಕ್ಕೆ ಮಾಡಿದ್ದೀನಿ. ಇಷ್ಟಕ್ಕೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಮಾಡಿಸ್ಕೊಟ್ಟಿದ್ದೀನಿ. ಅಂದರೆ ಅಲ್ಲಿಂದ ಇಲ್ಲಿವರೆಗೂ ನೀವು ಎಷ್ಟು ಕಾರ್ಯಕ್ರಮಗಳನ್ನು ವೇದಿಕೆ ಮೇಲೆ ನೀಡಿದ್ದೀರಾ? ಆಮೇಲೆ ಎಷ್ಟು ಚಿತ್ರಗಳಲ್ಲಿ ನೀವು ಅಭಿನಯಿಸಿದ್ದೀರಾ? ಆಮೇಲೆ ಎಷ್ಟು ಚಿತ್ರಗಳಲ್ಲಿ ನೀವು ನೃತ್ಯ ನಿರ್ದೇಶನ ಮಾಡಿದ್ದೀರಾ? ನಾನು ಒಂದು ಸರಿಸುಮಾರು ಒಂದು 5,000 ಸ್ಟೇಜಲ್ಲಿ ಡಾನ್ಸ್ ಮಾಡಿರ್ಬೋದು, ಕಾಂಪಿಟೇಷನ್ ಎಲ್ಲ ಸೇರಿ. ಸೊ ಒಂದು ಫಿಲ್ಮಲ್ಲಿ ನನ್ನ ಅಭಿನಯ ಬಂದು ಒಂದು 20-25 ಪಿಕ್ಚರು. ಸೊ ಡಾನ್ಸರ್ ಆಗಿ ಒಂದು 150 ಪಿಕ್ಚರು, ಅಸಿಸ್ಟೆಂಟಾಗಿ ಒಂದು 25-30 ಪಿಕ್ಚರು, ಆಮೇಲೆ ಮಾಸ್ಟ್ರಾಗಿ ಒಂದು 25 ಪಿಕ್ಚರು, ಈ ಥರ ಮಾಡಿದ್ದೀನಿ ನಾನು. ಯಾಕಂದರೆ ಮನೆ ಕ್ಲಾಸಸ್ಗಳು ಇರೋದ್ರಿಂದ ಸ್ವಲ್ಪ ಫೋಕಸ್ ಮಾಡೋದು ಕಮ್ಮಿ ಆಯಿತು ಎಲ್ಲಿ ಇಂಡಸ್ಟ್ರಿಗೆ. ಸೊ ಆ ಒಂದು ಕಾರಣದಿಂದ ನಾನು ಸ್ವಲ್ಪ ಪಿಕ್ಚರ್ಗಳನ್ನ ಕಮ್ಮಿ ಮಾಡಿದೆ. ಬಟ್ ಆಲ್ಮೋಸ್ಟ್ ಸ್ಟೇಜ್ ಇದನ್ನೇ ಕ್ಲಾಸಸ್ಸೇ ಜಾಸ್ತಿ ಮಾಡ್ತಾಯಿದ್ದೆ. ನೀವು ಅಂದರೆ ತೆಗೆದುಕೊಂಡಂಥ ಪ್ರಶಸ್ತಿ ಸನ್ಮಾನಗಳ ಬಗ್ಗೆ, ಅದರ ಬಗ್ಗೆ ಮಾಹಿತಿ ತುಂಬ ಇದೆ ಬಿಡಿ. ಮೊನ್ನೆ ತಾನೇ ಇವಾಗ ನನಗೆ ನ್ಯಾಷನಲ್ ಅವಾರ್ಡ್ ಬಂತು, ಬೆಸ್ಟ್ ವಿಲನ್ನು. ಆಮೇಲೆ ರಾಜ್ಯ ಪ್ರಶಸ್ತಿ ತೊಗೊಂಡಿದ್ದೀನಿ, ಗೋಲ್ಡ್ ಮೆಡಲ್ಸ್ ತೊಗೊಂಡಿದ್ದೀನಿ. ತುಂಬ ಆಲ್ಮೋಸ್ಟ್ ಡಾಕ್ಟರೇಟ್ ಬಂದಿದೆ, ಮೊನ್ನೆ ಡಾಕ್ಟರೇಟ್ ಬಂತು. ಸರಿಸುಮಾರು ಅಂದರೆ ಒಂದು 1,000 ಪ್ರೈಸಸ್ ತೊಗೊಂಡಿರ್ಬೋದು. ಫಸ್ಟ್ ಪ್ರೈಸ್ ಆಲ್ಮೋಸ್ಟ್ ಅಲ್ಲಿ ನಮ್ಮದು 70-80% ಫಸ್ಟ್ ಪ್ರೈಸೇ ತೊಗೊಳ್ತಾ ಇದ್ದೆ. ಲಕ್ಷ್ಮಣ್ ಬರ್ತಾ ಟ್ರೂಪ್ ಅಂದ್ರೇ ಒಂದು ಅಲೆ ಒಬ್ಬಿಸ್ತಾ ಇದ್ದೆ ನಾವು ಬೆಂಗಳೂರು ಅಂತಲ್ಲ, ಆಲ್ ಓವರ್ ಕರ್ನಾಟಕ. ಲಕ್ಷ್ಮಣ್ ಟ್ರೂಪ್ ಅಂದರೆ ಒಂದು ಎಲ್ಲರಿಗೂ ಆಲ್ಮೋಸ್ಟ್ ಸೀನಿಯರ್ ಮಾಸ್ಟರ್ಸ್ಗಳೆಲ್ಲ ಗೊತ್ತಿದೆ ಲಕ್ಷ್ಮಣ ಏನು ಅಂತ. ಆ ಒಂದು ಹೆಸರಿಟ್ಕೊಂಡಿದ್ದೆ ನಾವು. ಲಕ್ಷ್ಮಣ್ ಸರ್, ಸರ್, ಈ ಬರೋ ವಿದ್ಯಾರ್ಥಿಗಳು
ಮನಸ್ಥಿತಿ ಹೇಗಿರಬೇಕು, ಕಲಿಬೇಕು ಅಂದರೆ ಏನೇನು ಅರ್ಹತೆ ಇರಬೇಕು, ಪ್ರತಿಯೊಬ್ಬರೂ ಕಲಿಬೋದು ನೃತ್ಯ. ಸರ್ ಒಳ್ಳೆ ಪ್ರಶ್ನೆ ಇದು. ಆ್ಯಕ್ಚುಲಿ ಪ್ರತಿ ಮಕ್ಕಳಲ್ಲೂ ಒಳಗಡೆ ಭಗವಂತ ಕಲೆ ಇದೆ. ಕಲೆ ಪ್ರತಿಯೊಬ್ಬರಿಗೂ. ಆಮೇಲೆ ಡಾನ್ಸ್ ಇದೆಯಲ್ಲ 100 200 ಈಗ ಮೊದಲಿಗಿಂತ ಈಗಿನ ಮಕ್ಕಳು ತುಂಬ ಕ್ಲವರ್ ಆಗಿದ್ದಾರೆ. ತುಂಬ ಅಂದರೆ ಪ್ಯಾರೆಂಟ್ಸು ಅದೇ ಥರ ಎಂಕರೇಜ್ ಮಾಡ್ತಾರೆ, ಮಕ್ಕಳು ಅದೇ ಥರನೇ ಮಾಡ್ತಾರೆ. ಅಂದರೆ ಡಾನ್ಸ್ ಅವ್ರಿಗೆ ಫಿಸಿಕಲಿ ಮೆಂಟಲಿ ಟೋಟಲಿ ಬೆಸ್ಟ್ ಅವ್ರಿಗೆ. ಅಂದರೆ ಮೀನ್ಸ್ ಡಾನ್ಸ್ ಕಲಿತ್ರೆ ಅವ್ರಿಗೆ ಫಿಸಿಕಲಿ ಆಗಿರ್ತಾರೆ, ಮೆಂಟಲಿ ಆಗಿರ್ತಾರೆ, ಒಳ್ಳೆ ಆಗುತ್ತೆ, ಊಟ ಮಾಡ್ತಾರೆ, ಬಟ್ ಗ್ಲ್ಯಾಮರಸ್ ಗಂಟೆ ಆಗುತ್ತೆ, ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ. ಈಗಿನ ಮಕ್ಕಳಂತೂ ತುಂಬ ಬೇಗ ಕ್ಲವರ್ ಇದೆ. ಯಾಕಂದರೆ ನಾವು ಇವಾಗ ಒಂದು ಏನು ಹೇಳ್ತಾರೆ, ಉಗುರು ತೋರಿಸ್ಬಿಟ್ರೆ ಅಸ್ತಾನ ಹೋಗೋತಾರ ಆ ಥರ ಮಕ್ಕಳಿದ್ದಾರೆ ತುಂಬ ಜನ. ಸುಮ್ಮನೆ ಹೆಂಗಂದ್ರೆ ತಗೊಳ್ಬಿಡ್ತಾರೆ. ಈಗಲೂ ನನ್ನ ಸಮ್ಮರ್ ಕ್ಲಾಸ್ ಒಬ್ಬ ಹುಡುಗ ಬಂದ, ಒಂದು ಮಗು ಬಲೆ ತುಂಟ ಒಂದು ಸಾಂಗ್ ಆಲ್ರೆಡಿ ಫುಲ್ ಮುಗಿಸ್ಬಿಟ್ಟವನು ಅವನು. ಆ ಥರ ಅವನೇ ಮಾಡಿಬಿಡ್ತಾನೆ. ಆಗಿದ್ದಾರೆ ಹುಡುಗರು. ಈಗ ನಮಗೆ ಹೇಳ್ಕೊಡೋ ಅಷ್ಟು ಅವ್ರ ಹತ್ರ ವಿಷಯ ಕಲಿಯೋ ಥರ ಇದೆ. ಈಗ ಅಷ್ಟು ಫಾರ್ವರ್ಡ್ ಇದ್ದಾರೆ ಮಕ್ಕಳು. ಆಮೇಲೆ ಪ್ರತಿಯೊಂದಕ್ಕೂ ಅಬ್ಸರ್ವ್ ಮಾಡ್ತಾರೆ. ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿ ಕಳಿಸಿದ್ರೆ ಮಕ್ಕಳಿಗೆ ತುಂಬ ಅಡ್ವಾಂಟೇಜ್ ಇದೆ. ಯಾಕಂದರೆ ಜಾಸ್ತಿ ಇವಾಗ ನೋಡಿದರೆ ಮೊಬೈಲು ಇದೇ ಜಾಸ್ತಿ ಇಟ್ಕೊಂಡ್ಬಿಟ್ಟಿದ್ದಾರೆ ಮಕ್ಕಳು. ಈ ಕಡೆ ಬಂದರೆ ನಾಲೆಜ್ ನಮ್ಮದೇನು ಅಂತ ನಾವು ಇಲ್ಲಿ ಸಮ್ಮರ್ ಕ್ಲಾಸಲ್ಲೆಲ್ಲ ಎಲ್ಲ ಕ್ಲಾಸಲ್ಲೂ ಅಷ್ಟೇ ಎಲ್ಲ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿ, ರಾಮಾಯಣ ಆಗ್ಬೋದು, ನಮ್ಮ ಮಹಾಭಾರತದ ತತ್ವಗಳಾಗ್ಬೋದು, ಆಮೇಲೆ ಮಕ್ಕಳಿಗೆ ವೇದಗಳ ಬಗ್ಗೆ ಗೊತ್ತಾಗ್ಬೋದು, ನವರಸಗಳಂದರೆ ಏನು, ಮುದ್ರೆಗಳಂದರೆ ಏನು, ಆಮೇಲೆ ಬಾಡಿ ಫಿಟ್ನೆಸ್ಗೆ ಏನೇನು ಮಾಡಬೇಕು, ಫುಡ್ ಏನೇನು ಬೇಕು ಮಕ್ಕಳಿಗೆ, ಆ ಫುಡ್ಡಲ್ಲಿ ಸ್ವಲ್ಪ ಏನೇನು ಮಾಡಿದ್ರೆ ಮಕ್ಕಳು ಎನರ್ಜಿ ಆಗಿರ್ತಾರೆ. ಯಾಕಂದರೆ ಮೇಯ್ನ್ ಡಾನ್ಸ್ಗೆ ಎನರ್ಜಿ ಬೇಕೇ ಬೇಕು, ಸ್ಟ್ಯಾಮಿನಾ. ಆ ಸ್ಟ್ಯಾಮಿನಾಗೆ ಒಳ್ಳೆ ಫುಡ್ಸ್ ತೊಗೋಬೇಕು. ಅದೆಲ್ಲ ನಾನು ತುಂಬ ಗೈಡ್ ಕೊಡ್ತಾ ಇರ್ತೀನಿ. ಪ್ಯಾರೆಂಟ್ಸ್ ಅದೇ ಥರ ಕೋಪ್ರೇಟ್ ಮಾಡ್ತಾರೆ. ಯಾಕಂದರೆ ಪ್ರತಿ ಮಕ್ಕಳಲ್ಲೂ ಸ್ಟ್ಯಾಮಿನಾ, ಅದಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ಮಕ್ಕಳಲ್ಲೂ ಒಳ್ಳೆ ಟ್ಯಾಲೆಂಟೆಡ್ಸ್ ಇದೆ. ಮೊದಲಿಗಂತಲ್ಲ, ಈಗಂತೂ ತುಂಬ ಫಾರ್ವರ್ಡ್ ಇದ್ದಾರೆ ಮಕ್ಕಳು, ತುಂಬ ಫಾಸ್ಟ್ ಇದ್ದಾರೆ. ಈಗ ನಾವು ಒಂದು ಕಲಿಬೇಕು ಅಂದರೆ ವರ್ಷಗಟ್ಟಲೆ ಬೇಕಾಗಿತ್ತು. ಈಗ ಮಕ್ಕಳೆಲ್ಲ 2-3 ತಿಂಗಳಲ್ಲೇ ರೆಡಿ ಆಗ್ಬಿಟ್ಟಿರ್ತಾರೆ. ಆ ಥರ ಮಕ್ಕಳಿದ್ದಾರೆ. ಅಂದರೆ ಪ್ರತಿಯೊಬ್ಬರು 90-80% ಆ ಥರ ಕ್ಲವರ್ ಮಕ್ಕಳೇ ಇದ್ದಾರೆ ಈಗಿನ ಜನ್ರೇಷನ್ ಮಕ್ಕಳು. ಅದೇನೋ ಗೊತ್ತಿಲ್ಲ, ಪವರ್ ಜಾಸ್ತಿ ಇದೆ. ಈಗ ಅದೇನೋ ಗೊತ್ತಿಲ್ಲ, ಫಾಸ್ಟ್ ಇದಿದ್ದಾರೆ, ಫಾಸ್ಟ್ ಬೀಟ್ಸ್ ಅಂತಾರೆ ಹೇಳ್ತಾರಲ್ಲ, ಆ ಥರ ಮಕ್ಕಳಂತೂ ತುಂಬ. ಈಗಂತೂ ಪ್ರತಿಯೊಂದು ಮಕ್ಕಳು, ಆಮೇಲೆ ಪೇರೆಂಟ್ಸ್ ಅದೇ ಥರ ಎಂಕರೇಜ್ ಮಾಡ್ತಾಯಿದ್ದಾರೆ. ಬೇಕಾದ್ರೆ ಡಿಜಿಟಲ್ ಮೀಡಿಯಾಸ್ ಆ ಥರ ಇರೋದ್ರಿಂದ ಎಲ್ಲ ಕಡೆ ವಿಂಗ್ಸಲ್ಲಿ ಮಕ್ಕಳು ಕಾಣಿಸ್ಬೇಕು ಅನ್ನೋ ಆಸೆ ಇದ್ದೇ ಇದೆ. ಒಳ್ಳೆಯದು, ಬಟ್ ಜಾಸ್ತಿ ಕೊಡಬಾರ್ದು. ಬಟ್ ಪರ್ಫೆಕ್ಟ್ ವೇನಲ್ಲಿ ಹೋದರೆ 100% ಆಗುತ್ತೆ ಅಂತ ಒಂದು ಫೀಲ್ ಅಷ್ಟೇ. ಸರ್, ಈಗ ಭರತನಾಟ್ಯ, ರ್ಯಾಪ್ ಸಾಂಗ್ಸು ಮತ್ತು ಬೇರೆ ಬೇರೆ ಥರದ್ದು ಸ್ಮಾಲ್ ಇದುಗಳಿದೆ. ಭರತನಾಟ್ಯ ಎಷ್ಟು ಇಂಪಾರ್ಟೆಂಟ್ ಸರ್ ಡ್ಯಾನ್ಸು? ಸರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮೂಲನೇ ಭರತನಾಟ್ಯ. ನಮ್ಮ ಸಂಸ್ಕೃತಿಗೆ ಮೂಲನೇ ಭರತನಾಟ್ಯಂ. ಎಲ್ಲದರಲ್ಲೂ ಅದರೊಳಗೆ ಅಡಗಿದೆ. ಅದರೊಳಗೆ ವಿಭಾಗವಾಗಿ ತೊಗೊಂಡು ಒಬ್ಬೊಬ್ಬರು ಒಂದು ಕಡೆ ಮಾಡಿದ್ದಾರೆ ಅಷ್ಟೇ ಹೊರತು. ಇವನು ಮೈಕಲ್ ಜಾಕ್ಸನ್ ಶೋಸು ನೋಡಿರ್ತೀರ ತಾವು, ಅವರೆಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ರು ಅಂತ ನೋಡಿರ್ತೀರ ನೀವು. ಸೊ ಒಂದಲ್ಲ ಸರ್, ಕ್ಲಾಸಿಕಲಲ್ಲಿ ಭರತನಾಟ್ಯಂ ಅಂದರೆ ಅದೇ ಮೂಲ ತಾಯಿ, ಅದೇ ಮಾತೃ ಅಂತಾರೆ ಅವೆಲ್ಲ. ಯಾಕಂದರೆ ಕ್ಲಾಸಿಕಲ್, ನಮ್ಮ ಹಿಂದೂ ಸಂಸ್ಕೃತಿ ಕ್ಲಾಸಿಕಲ್ ಡಾನ್ಸ್ ಯಾವುದೇ ಆಗ್ಬೋದು, ಭರತನಾಟ್ಯಂ, ಕುಚುಪುಡಿ, ಮಣಿಪುರಿ, ಇವೆಲ್ಲ ಟೋಟಲ್ ಏನೇನು ಆ ಒಂದು ರಾಜ್ಯದಲ್ಲಿ ಒಂದೊಂದು ವಿಂಗ್ ಇದೆ. ಈಗ ನಮಗಿಲ್ಲಿ ಇದು ಏನಪ್ಪ ಯಕ್ಷಗಾನ, ಈ ಥರ ನಮ್ಮ ಹಿಂದೂ ಸಂಸ್ಕೃತಿ ಈ ವಿಷಯದಲ್ಲಿ ಪ್ರತಿ ವರ್ಡಲ್ಲಿ ಏನಿದೆ ಎಲ್ಲ ಅಡಗಿದೆ. ಅದಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಾವು ಹೇಳ್ದಂಗೆ ನೃತ್ಯ, ಯಕ್ಷಗಾನ ಏನು ವ್ಯತ್ಯಾಸ ಸರ್? ನೃತ್ಯ ಯಕ್ಷಗಾನ ಅದು ಡಿಫ್ರೆಂಟ್ ಆಫ್ ಸ್ಟೇಟ್ಸ್ ಅಷ್ಟೇ. ಈಗ ಭರತನಾಟ್ಯಂ ಬಂದರೆ ನಾವು ಆ್ಯಕ್ಚುಲಿ ತೆಲುಗು, ತಮಿಳು ಹೇಳ್ತೀವಿ, ತಮಿಳು ಇದೆಲ್ಲ ಭರತನಾಟ್ಯಂ ಎಲ್ಲ ಇದು ಮಾಡ್ತೀವಿ. ಈ ಮೋಹಿನಿ ಆಟಂ ಬಂದು ಮಲಯಾಳಂ ಇದಾಗ್ತದೆ. ಯಕ್ಷಗಾನ ಬಂದು ನಮ್ಮ ಹಿಂದೂ ಇದಕ್ಕೆ ಎಲ್ಲಿ ನಮ್ಮ ಕರ್ನಾಟಕ ಮೂಲ ದಕ್ಷಿಣ ಕನ್ನಡದ ಯಕ್ಷಗಾನ ಇದು ಮಾಡ್ತಾರೆ. ಅದಕ್ಕೆ ನಮಗೆ ಒಂದೊಂದಕ್ಕೂ ಇದು ಮಾಡ್ತಾರೆ. ನಮ್ಮಲ್ಲಿ ಎಲ್ಲನೂ ಜನಗಳಿದ್ದಾರೆ ಇಲ್ಲಿ, ನಾಟ್ ಓನ್ಲಿ ಫಾರ್ ಇದೆ ಅಂತಲ್ಲ, ಎಲ್ಲ ವಿಂಗ್ಸು ಕರ್ನಾಟಕದಲ್ಲಿದ್ದಾರೆ. ಮುಂದೆ ನಿಮ್ಮ ವಿದ್ಯಾರ್ಥಿಗಳೇ ಆಗಿ ಬರೋರಿಗೆ ಏನು ಸಜೆಷನ್ ಕೊಡ್ಬೋದು? ಏನಿಲ್ಲ, ಒಂದು ಮಾಡೋದನ್ನು ನೀವು ಕ್ಲೀನಾಗಿ ಫೋಕಸ್ ನೋಡಿಕೊಂಡ್ರೆ ಸಾಕು. ನಾನು ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಬಂದರೆ ನಾನು ಮಾಡೇ ಮಾಡ್ತೀನಿ. ಮಕ್ಕಳು ನನ್ನ ಕೈಲಿ ಮಾಡೇ ಮಾಡ್ತೀನಿ. ನಾನು ಒಳ್ಳೆ ಡ್ಯಾನ್ಸರ್ ಆಗ್ತೀನಿ, ಒಳ್ಳೆ ಆರ್ಟಿಸ್ಟ್ ಆಗ್ತೀನಿ, ಒಳ್ಳೆ ಟೆಕ್ನಿಷಿಯನ್ ಆಗ್ತೀನಿ ಅಂತ ಬಂದರೆ ಸಾಕು. ಇನ್ನು ಮಿಕ್ಕಿದ್ದು ಅದೆಲ್ಲ ಬಂದ್ಬಿಡುತ್ತೆ. ಮಕ್ಕಳಿಗೆ ಇನ್ವಾಲ್ವ್ ಆಗಬೇಕು, ಅಷ್ಟು ಇಂಟ್ರೆಸ್ಟ್ ಕೊಡಬೇಕು. ಪೇರೆಂಟ್ಸ್ಗೂ ಅದನ್ನು ಹೇಳಬೇಕು, ಇಲ್ಲಮ್ಮ ನಾನು ಮಾಡೇ ಮಾಡ್ತೀನಮ್ಮ, ನಾನು ಎಂಕರೇಜ್ ಮಾಡಿ, ನಾನು ಡೆಫಿನೆಟ್ಲಿ ಮಾಡ್ತೀನಿ ಅಂದರೆ ಪೇರೆಂಟ್ಸ್ ಎಂಕರೇಜ್ ಮಾಡಿ. ಈಗಿನ ಪೇರೆಂಟ್ಸ್ಗಳು ಅದೇ ಥರ ಎಂಕರೇಜ್ ಮಾಡ್ತಾರೆ. ಬಟ್ ಮಕ್ಕಳು ಅದೇ ಥರನೇ ಇಂಟ್ರೆಸ್ಟ್ ಕೊಟ್ಟು ಬಂದರೆ ಸಾಕು. ಒಳಗಡೆ ಬಿದ್ದರೆ ಆಮೇಲೆ ಎಲ್ಲ ಕಲ್ತ್ಕೊಂಡ್ಬಿಡ್ತಾರೆ, ಒಳಗಡೆ ಬಂದುಬಿಡುತ್ತೆ. ಅದು ತಾನಾಗಿ ತಾಯಿ ಏನು ಗೊತ್ತಾ, ನಾವು ನೀರು ಬೀಳೋವರೆಗೂ ಏನಿಲ್ಲ ಸರ್. ಯಾಕಂದರೆ ಮಕ್ಕಳು
ನಾನು ಮಾಡೇ ಮಾಡ್ತೀನಿ ಅಂತ ಅವ್ನು ಇನ್ವಾಲ್ವ್ ಆಗ್ಬಿಟ್ರೆ ಗ್ಯಾರಂಟಿ ಬರುತ್ತೆ. ಯಾಕಂದರೆ ಪ್ಯಾರೆಂಟ್ಸ್ಗೆ ಮಕ್ಳು ಹೋಗಿ ಹೇಳ್ಬೇಕು, ನಾನು ಮಾಡ್ತೀನಮ್ಮ, ಅದು ಮಾಡೇ ಮಾಡ್ತೀನಿ ಅಂದರೆ ಮಕ್ಕಳು ಗ್ಯಾರಂಟಿ ಅವ್ರು ಪ್ಯಾರೆಂಟ್ಸ್ ಎಂಕರೇಜ್ ಮಾಡ್ತಾರೆ. ಮಕ್ಕಳು ಅದೇ ಥರ ಇದ್ದಾರೆ, ಅವ್ರು ಸುಮ್ಮನೆ ಒಳಗಡೆ ಬಂದರೆ ಸಾಕು, ಗ್ಯಾರಂಟಿ ಬಿದ್ದರೆ ಸಾಕು ಇದಾಗ್ಬಿಡುತ್ತೆ. ಯಾಕಂದರೆ ಇವಾಗ ನಾವು ಈಜಲ್ಲ ಅಂತ ಹೇಳ್ತೀವಿ, ಒಂದು ಈಜಿಗೆ ಬಿದ್ದು ಹಳ್ಳಿಗೆ ಬಿದ್ದು ನೋಡೋ ಅಂತ, ಬಿಟ್ಬಿಟ್ರೆ ನೀರಿಗೆ ಬಿದ್ದರೆ ಗ್ಯಾರಂಟಿ ಈಜೇ ಈಜ್ತಾರೆ. ಯಾಕಂದರೆ ಅಷ್ಟು ಕ್ಲವರ್ ಇದ್ದಾರೆ ನಮ್ಮ ಈಗಿನ ಜನ್ರೇಷನ್ ಮಕ್ಕಳು ತುಂಬ ಫಾಸ್ಟ್ ಇದ್ದಾರೆ. ಯಾಕಂದರೆ ಅಷ್ಟು ಆಪ್ಷನ್ಸ್ ಇದೆ, ಈಗ ಬೇರೆ ಬೇರೆ ಆಪ್ಷನ್ಸ್ ಇದೆ ಅವ್ರಿಗೆ. ಅದೆಲ್ಲ ಅವ್ರು ಸ್ವಲ್ಪ ಏನು ಗೊತ್ತಾ, ಅದನ್ನು ಕರೆಕ್ಟ್ ವೇನಲ್ಲಿ ತೊಗೊಂಡೋಗ್ಬಿಟ್ರೆ ಒಳ್ಳೆ ಆದರ್ಶ ವ್ಯಕ್ತಿಗಳಂತೂ ಆಗೇ ಆಗ್ತಾರೆ. ನಾವಂತೂ ನಮ್ಮ ಹತ್ರ ಬಂದರೆ ಆ ಮಕ್ಳಿಗೆ ಅದನ್ನೇ ಗೈಡ್ ಮಾಡ್ತೀವಿ, ಏನು ಊಟ ಮಾಡಬೇಕು, ಹೆಂಗೆ ತಿನ್ನಬೇಕು, ಯಾವ ಥರ ರೆಡಿಯಾಗಿ ಪ್ರತಿಯೊಬ್ಬರಿಗೂ ನಾವು ಮಕ್ಳಿಗೆ ಏನು ಮಾಡಬೇಕು ಅನ್ನೋದನ್ನೇ. ಯಾಕಂದರೆ ನಾವು ಸುಮ್ಮನೆ ಏನೋ ಬಂತು ಫೀಸ್ ಬಂತು ಈಸ್ಕೋಬೇಕು ಅನ್ನೋದು ಮುಖ್ಯ ಅಲ್ಲ. ಆ ಮಕ್ಳು ನಾಳೆ ನಮ್ಗೆ ಹೆಸರು ತೊಗೋಬೇ, ನೋಡಪ್ಪ ಅವ್ರ ಹತ್ರ ಹೋದೆ, ಒಂದು ಗೈಡ್ ಕೊಟ್ಟರು. ಇವಾಗಲೂ ಎಷ್ಟೋ ಜನ ಮಕ್ಳು ನೆನೆಸ್ಕೋತಾರೆ, ನಿಮ್ಮಿಂದ ನಾವೇನೋ ಒಂದು 2 ಅನ್ನ ಊಟ ಮಾಡ್ತಾಯಿದ್ದೀವಿ, ಒಂದು ಇದು ಮಾಡ್ತಿದ್ದೀವಿ, ಒಳ್ಳೆ ಹೆಸರು ಮಾಡಿದ್ದೀವಿ, ಒಳ್ಳೆ ಡಾನ್ಸರ್ ಆಗಿದ್ದೀವಿ, ಒಳ್ಳೆ ಹೆಸರು ಮಾಡ್ತಾಯಿದ್ದೀವಿ. ಎಷ್ಟೋ ಮಕ್ಕಳು ಹೇಳಿದ್ದಾರೆ. ಎಷ್ಟೋ ಮಕ್ಕಳು ಮನೇಲಿ ಅಯ್ಯೋ ಮಾಸ್ಟರ್ ನಿಮ್ಮ ಹತ್ರ ಇದ್ದ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂತಲೇ ಹೇಳಿದುಂಟು. ಈಗಿನ ಮಕ್ಕಳು ಅಷ್ಟೇ, ನಮ್ಮ ಮನೆ ಮಕ್ಕಳ ಥರನೇ ಇರ್ತಾರಲ್ಲ, ಅಷ್ಟು ಇನ್ವಾಲ್ವ್ ಆಗ್ತಾರೆ. ಸೊ ಒಂದು ವಿಷಯ ನಾನು ಇವಾಗ ಹೇಳೋಕ್ಕೆ ಇಷ್ಟಪಟ್ಟು ಇದು ಮಾಡಿದೆ, ಬೇಜಾರಾಗ್ತಾಯಿದೆ, ನೋವು ಬರ್ತಾಯಿದೆ. ಯಾಕಂದರೆ ದ್ವಾರಕೀಶ್ ಸರು ಇದು ವಿಧಿವಶ ಆದರು ಅಂತ. ಸೊ ಬೇಜಾರಾಗುತ್ತೆ. ಯಾಕಂದರೆ ಒಬ್ಬ ಅನ್ನದಾತ ಎಷ್ಟೋ ಪಿಕ್ಚರ್ಗಳನ್ನ ಮಾಡಿದವರು, ಪ್ರೊಡ್ಯೂಸ್ ಮಾಡಿದವರು, ಕರುಳಿನ ಕರೆ ಆಗ್ಬೋದು, ಆಪ್ತಮಿತ್ರ, ತುಂಬ ಪಿಕ್ಚರ್ಗಳು ಬಿಡಿ, 1, 2, 3 ಅಲ್ಲ, ಎಷ್ಟೋ ಪಿಕ್ಚರ್ಗಳು. ಪ್ರಾಣಿ ಏಜೆಂಟ್ 1, 2, 3, ಕುಳ್ಳ ಏಜೆಂಟ್ 1, 2, 3, ಸಿಂಗಾಪುರದಲ್ಲಿ ರಾಜ ಕುಳ್ಳ, ಎಂತೆಂಥ ಪಿಕ್ಚರ್ಗಳು ಮಾಡೋದು. ಆ ಒಂದು ಅಂಥ ವ್ಯಕ್ತಿ ಅಂದರೆ ಏಜ್ ಆಗಿರ್ಬೋದು, ಬಟ್ ಏನಾಗುತ್ತೆ ಅಂದರೆ ಒಬ್ಬ ಅನ್ನದಾತ ಇದಾಗದ ಅಂದರೆ ನಮಗೊಂದು ತುಂಬ ಶೋಧನೆಯ. ಅವ್ರಿಗೆ ನನ್ನ ಕಡೆಯಿಂದ ಇದೇ ಹೇಳ್ತೀನಿ, ಶಾಂತಿ, ಓಂ ಶಾಂತಿ ಹೇಳ್ತೀನಿ. ಲಕ್ಷ್ಮಣ್ಜಿ, ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ ನೀವು ನಿಮ್ಮ ವೃತ್ತಿ ನಿರ್ದೇಶನದಲ್ಲಿ ಪಡೆದಿರುವ ಅನುಭವಗಳನ್ನು ನೀವು ಹಂಚಿಕೊಂಡಿದ್ದೀರಾ. ಭವಿಷ್ಯದಲ್ಲಿ ನಿಮಗೆ ಪರಿಶ್ರಮ ಮಾಧ್ಯಮದ ಪರವಾಗಿ ನೃತ್ಯ ನಿರ್ದೇಶನದಲ್ಲಿ ಹಾಗೂ ಕನ್ನಡ ಚಿತ್ರರಂಗದಲ್ಲಿ ಭರವಸೆಯ ನಿರ್ದೇಶಕರಾಗಬೇಕು ಅಂತ ನಮ್ಮ ಪರಿಶ್ರಮ ಮಾಧ್ಯಮದ ಪರವಾಗಿ ಶುಭಾಶಯಗಳನ್ನು ಹಾರೈಸ್ತಾ ಇದ್ದೀವಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.